ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಸಂಗೀತ ಅನ್ನೋದು ಮಹಾಸಾಗರವಿದ್ದಂತೆ. ಇದರ ಆಳ ಅಗಲ ಬಹುಶಃ ಎಲ್ಲರ ಭಾವನೆಗೂ ಊಹೆಗೂ ತರ್ಕಕ್ಕೂ ನಿಲುಕದ್ದು ಅಂತನ್ಸುತ್ತೆ. ಇಲ್ಲಿ ಶಾಸ್ತ್ರೀಯ ಸಂಗೀತ ಇದೆ, ಸಿನಿಮಾ ಹಾಡುಗಳು ಇದೆ, ಜಾನಪದ ಸೊಗಡು ಇದೆ, ಭಾವಗೀತೆಗಳ ಬೀಡು ಇದೆ. ಎಲ್ಲವೂ ಸಂಗೀತವೇ. ಇಷ್ಟು ವೈವಿಧ್ಯಮಯ ಸಂಗೀತದಲ್ಲಿ ಅಷ್ಟೇ ವಿಧ ವಿಧವಾದ ವಿಭಿನ್ನ ಪ್ರಯೋಗಗಳನ್ನು ಮಾಡಿ ಪ್ರಪಂಚದಾದ್ಯಂತ ಹೆಸರುವಾಸಿಯಾಗಿರುವಂತಹ ಪ್ರತಿಭಾನ್ವಿತ ಸಂಗೀತ ಸಂಯೋಜಕರು ಇವತ್ತು ನಮ್ಮ ಅತಿಥಿಗಳಾಗಿ ಬಂದಿದ್ದಾರೆ. ಒಂದು ರೀತಿ ಹೇಳೋದಾದ್ರೆ ಸಂಗೀತದ ಸಾಧನೆಯಲ್ಲಿ ಪ್ರಾವೀಣ್ಯತೆಯನ್ನು ಪಡೆಯೋದರ ಜೊತೆಗೆ ಸಂಗೀತದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವುದರ ಜೊತೆಗೆ ನಮ್ಮ ಈ ಸಂಸ್ಕೃತಿಯನ್ನ ಎಲ್ಲ ಕಡೆಗಳಲ್ಲಿ ಪ್ರಚುರಪಡಿಸುವಂತ ಒಂದು ದೊಡ್ಡ ಜವಾಬ್ದಾರಿಯನ್ನು ಹೊತ್ತು ಕೆಲಸ ಮಾಡಿರುವಂಥದ್ದು. ಹಾಗಾಗಿ ಸಂಗೀತ ಎಲ್ಲ ಕಡೆಗಳಲ್ಲೂ ಸಲ್ಲತ್ತೆ, ಎಲ್ಲರಿಗೂ ಕೂಡ ಬೇಕಾದದ್ದು ಅನ್ನೋದನ್ನ ತುಂಬ ಪ್ರೀತಿಯಿಂದ ಅದರ ಬದುಕನ್ನು ನಡೆಸ್ತಾ ಇರೋದು ಇವತ್ತು ನಮ್ಮೊಟ್ಟಿಗಿರುವಂಥ ಅತಿಥಿ. ಅಂದರೆ ಬರೀ ಸಂಗೀತ ನಿರ್ದೇಶನ ಮಾತ್ರ ಅಲ್ಲ, ವಾದನ ಇದೆ, ಜೊತೆಗೆ ಗಾಯನ ಇದೆ, ಬರವಣಿಗೆ ಇದೆ, ಜೊತೆಗೆ ಅಭಿನಯ, ಹೀಗೆ ಹಲವು ಕೋನಗಳಲ್ಲಿ ತಮ್ಮದೇ ವಿಶಿಷ್ಟ ರೀತಿಯ ಕೆಲಸಗಳನ್ನು ನಿರ್ವಹಿಸ್ತಾ ಇರುವಂಥ ಸಾಧಕರು ನಮ್ಮೊಟ್ಟಿಗಿದ್ದಾರೆ. ಅಂದಮೇಲೆ ಆ ಸಾಧಕರು ಯಾರು, ಅವ್ರ ಬಗ್ಗೆ ಒಂದು ಸಣ್ಣ ಪರಿಚಯ ನೋಡ್ಕೊಂಡು ಬರೋಣ. ಅದಾದಮೇಲೆ ಅವರೊಟ್ಟಿಗೆ ಮಾತನಾಡೋಣ. ನೋಡೋಣ ಈಗ ಪರಿಚಯವನ್ನ. ಸಂಗೀತ ಕ್ಷೇತ್ರದಲ್ಲಿ ತಮ್ಮ ಕ್ರಿಯಾಶೀಲತೆಯಿಂದಲೇ ಪ್ರಪಂಚದಾದ್ಯಂತ ತಲುಪಿದ ಬಹುವಾದ್ಯಗಾರ, ಸಂಗೀತ ಸಂಯೋಜಕ, ಗಾಯಕ ಪ್ರವೀಣ್ ಡಿ ರಾವ್. ಅರವಿಂದ ಸಂಗೀತ ವಿದ್ಯಾಲಯದ ಆರ್.ವಿ. ಶೇಷಾದ್ರಿ ಗವಾಯಿ ಹಾಗೂ ತಬಲಾ ವಾದಕ ರವೀಂದ್ರ ಯಾವಗಲ್ ಅವರಿಂದ ತರಬೇತಿ ಪಡೆದ ಪ್ರವೀಣ್ ಡಿ ರಾವ್ ಅವರು ನಾಟಕ, ನೃತ್ಯ ನಿರ್ಮಾಣಗಳು, ಚಲನಚಿತ್ರಗಳು, ಸಂಗೀತ ಆಲ್ಬಂಗಳು, ಟಿವಿ ಸರಣಿಗಳು, ಧಾರಾವಾಹಿಗಳು ಮತ್ತು ಜಾಹೀರಾತುಗಳಿಗೆ ಸಂಗೀತ ಸಂಯೋಜಿಸಿದ್ದಾರೆ. ಎಎಸ್ ಮೂರ್ತಿ, ಬಿ.ವಿ. ಕಾರಂತ್, ಬಿ. ಜಯಶ್ರೀ ಸೇರಿದಂತೆ ರಂಗಭೂಮಿಯ ಅನೇಕ ದಿಗ್ಗಜರೊಂದಿಗೆ ಕೆಲಸ ಮಾಡಿ ಸೈ ಅನಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ನಟ ಮತ್ತು ನಿರ್ದೇಶಕರಾಗಿಯೂ ಗುರುತಿಸಿಕೊಂಡಿದ್ದಾರೆ. ಖ್ಯಾತ ನೃತ್ಯ ಸಂಯೋಜಕಿ ಮಾಯಾರಾವ್ ಅವರೊಂದಿಗೆ ಕೆನಡಾದಲ್ಲಿ ಸಂಗೀತ ಸಂಯೋಜಿಸುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡರು. 2012ರ ಲಂಡನ್ ಒಲಿಂಪಿಕ್ಸ್ನ ಭಾಗವಾಗಿದ್ದ ನೃತ್ಯ ಮತ್ತು ಸಂಗೀತ ನಿರ್ಮಾಣವಾದ ಮೂವಿಂಗ್ ಅರ್ತ್ಗೆ ಸಂಗೀತ ಸಂಯೋಜಿಸಲು ಅವಕಾಶ ಪಡೆದ ಮೊದಲ ಭಾರತೀಯ ಎನ್ನುವ ಹಿರಿಮೆಗೆ ಪಾತ್ರರಾಗಿದ್ದಾರೆ. ಪ್ರವೀಣ್ ಡಿ ರಾವ್ ಅವರು ಭಾರತೀಯ ಮತ್ತು ಜಾಗತಿಕ ತಾಳವಾದ್ಯ, ಕೀಬೋರ್ಡ್ ಮತ್ತು ಎಲೆಕ್ಟ್ರಾನಿಕ್ ಉಪಕರಣಗಳ ವ್ಯಾಪಕ ಶ್ರೇಣಿಯನ್ನು ನುಡಿಸಬಲ್ಲರು. ಇಳೆಯರಾಜ, ಟಿ.ಜಿ. ಲಿಂಗಪ್ಪ, ಎಲ್. ವೈದ್ಯನಾಥನ್, ಸಿ. ಅಶ್ವಥ್ ಮುಂತಾದ ದಿಗ್ಗಜ ಸಂಗೀತಗಾರರಿಗೆ ಸಹಾಯಕ ಸಂಗೀತ ನಿರ್ದೇಶಕರಾಗಿ ಅನುಭವ ಪಡೆದಿದ್ದಾರೆ. ಪ್ರವೀಣ್ ಡಿ ರಾವ್ ಅವರು ಮ್ಯೂಸಿಕ್ ಅರೇಂಜರ್ ಆಗಿ ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತವನ್ನು ಪಾಶ್ಚಾತ್ಯ ತಂತ್ರಗಳೊಂದಿಗೆ ಬೆಸೆಯಲು ಮತ್ತು ವಿವಿಧ ಚಲನಚಿತ್ರಗಳಿಗೆ ಹಿನ್ನೆಲೆ ಸ್ಕೋರ್ ನೀಡುವಲ್ಲಿ ಅಪಾರ ಜನಪ್ರಿಯತೆ ಪಡೆದಿದ್ದಾರೆ. ಅನೇಕ ಧಾರಾವಾಹಿಗಳಿಗೆ ಸುಮಧುರ ಶೀರ್ಷಿಕೆ ಗೀತೆಗಳನ್ನು ಸಂಯೋಜಿಸಿದ ಖ್ಯಾತಿ ಇವರಿಗೆ ಸಲ್ಲುತ್ತದೆ. ಸಂಗೀತ ಕ್ಷೇತ್ರಕ್ಕೆ ನೀಡಿದ ಅನನ್ಯ ಕೊಡುಗೆ ಗುರುತಿಸಿ ಸಂಗೀತ ನೃತ್ಯ ಅಕಾಡೆಮಿ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ. ತಮ್ಮದೇ ಆದ ವಿಭಿನ್ನ ಶೈಲಿ ರಚಿಸಿ ದೇಶ ವಿದೇಶಗಳಲ್ಲಿ ಪ್ರದರ್ಶನ ನೀಡಿ ಸಂಗೀತ ದೇಶ, ಭಾಷೆ, ಗಡಿಯನ್ನು ಮೀರಿದ ಸಾರ್ವತ್ರಿಕ ಕಲೆ ಎಂದು ನಿರೂಪಿಸಿದ ಅಪರೂಪದ ಸಂಗೀತ ಸಂಯೋಜಕ ಪ್ರವೀಣ್ ಡಿ ರಾವ್ ಈ ವಾರದ ನಮ್ಮ ಅತಿಥಿ. ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ. ಸರ್. ಬಹಳ ಖುಷಿ ಆಗುತ್ತೆ ಸರ್. ಬಹಳ ಸಂತೋಷ ಆಯ್ತು ನನಗೂ ಕೂಡ. ನಿಮ್ಮಂಥ ಸಂಗೀತ ಕ್ಷೇತ್ರದ ಸಾಧಕರನ್ನ ನೋಡಿದಾಗ ನಮಗೆ ಮಾತಿಗಿಂತ ಹಾಡು ಚಂದ ಅಂತ ಅನ್ಸುತ್ತೆ. ಹಾಗಾಗಿ ಒಂದು ರೀತಿ ನಮ್ದು ಏನೋ ಒಂದು ಮೇಳ ಶುರು ಮಾಡಿದಾಗ್ಲೂ ಅಥವಾ ಯಾವುದೊಂದು ಕಾರ್ಯಕ್ರಮ ಶುರು ಮಾಡಿದಾಗ ಮೊದಲಾಗಿ ಒಂದು ಪ್ರಾರ್ಥನೆ ಸಲ್ಲಿಸೋ ರೀತಿನಲ್ಲಿ ಇರುತ್ತೆ. ಆದರೆ ನಾವು ಅಂಥದ್ದೊಂದು ನಿಮ್ಮನ್ನು ಕೇಳ್ತಾ ಇದ್ದೀವಿ ಸರ್. ವಾರದ ಅತಿಥಿಯ ಇವತ್ತಿನ ಎಪಿಸೋಡ್ನಲ್ಲಿ ಒಂದು ಗೀತನ ಕೇಳ್ಬೋದಾ ಸರ್? ಖಂಡಿತವಾಗಿ.
ಧರಣಿಯೊಳಗೆ ನೀ ಸುಜನರ ಸಲಹುವ ಬಿರುದು ಪಡೆದವನಲ್ಲವೇ. ಧರಣಿಯೊಳಗೆ ನೀ ಸುಜನರ ಸಲಹುವ ಬಿರುದು ಪಡೆದವನಲ್ಲವೇ. ಸಿರಿರಮಣನೆ ಎನ್ನ ಕರುಣದಿಂದಲಿ ಕಾಯೋ. ಸಿರಿರಮಣನೆ ಎನ್ನ ಕರುಣದಿಂದಲಿ ಕಾಯೋ. ಪರಮ ಪುರುಷ ಸಿರಿ ಪುರಂದರ ವಿಠಲ. ಹರಿ ನೀನೇ ಗತಿಯೆಂದು ನೆರೆ ನಂಬಿದವರನು ಮರೆತಿರುವುದು ನ್ಯಾಯವೇ. ಗರುಡ ಗಮನ ನೀ ಸಿರಿಲೋಲನಾಗಿರೆ ಅರಸಿ ಎನ್ನನು ಕಾಯ್ವ ದೊರೆಗಳಿನ್ಯಾರಯ್ಯ. ಹರಿ ನೀನೇ ಗತಿಯೆಂದು ನೆರೆ ನಂಬಿದವರನು ಮರೆತಿರುವುದು ನ್ಯಾಯವೇ. ಯಾಕೆಂದರೆ ಕೇಳ್ತಾ ಇದ್ರೆ ಸರ್ ಹಾಡನ್ನು ಮತ್ತೆ ಮಾತೇ ಬೇಡವೇನೋ, ನಿಮ್ಮ ಹತ್ರ ಹಾಡಿಸ್ತಾನೆ ಇರೋಣ ಅಂತ ಅನ್ಸುತ್ತೆ. ಯಾಕಂದರೆ ನಿಮ್ಮ ಧ್ವನಿಯಲ್ಲಿರುವಂಥ ಗತ್ತಿದೆಯಲ್ಲ ಸರ್, ಅದು ನಿಮ್ಮ ಧ್ವನಿಯ ಇನ್ನೊಂದು ಶಕ್ತಿ ಅಂತ ನಾನು ಅಂದ್ಕೊಳ್ತೀನಿ. ಸ್ವರದ ಶಕ್ತಿ, ಸರಸ್ವತಿಯ ಜೊತೆಗೆ ಲೀಲಾಜಾಲವಾಗಿ ನಿಮ್ಮ ಬೆರಳುಗಳಾಡುತ್ತೆ, ಸ್ವರಗಳ ಜೊತೆಗೆ ಲಾಲಿತ್ಯ ಇರೋದಿರ್ಬೋದು, ಅದೆಲ್ಲವೂ ಕೇಳಿದಾಗ ಸೊಗಸು ಅನ್ಸುತ್ತೆ. ಧನ್ಯವಾದಗಳು. ಸಂಗೀತದ ಪ್ರಾವೀಣ್ಯತೆ ಅಂತ ಹೇಳಿದಾಗ ಸರ್ ತುಂಬ ಜನ ಹೇಳ್ತಾರೆ, ಅಂದರೆ ಒಂದು ಕಡೆ ವಂಶ ಪಾರಂಪರ್ಯವಾಗಿ ಸಂಗೀತವನ್ನು ಕಲಿತಂಥ ಹಿನ್ನೆಲೆ ಇದ್ದರೆ ಅದು ಮನೆತನದಲ್ಲಿ ಮುಂದುವರಿಯುತ್ತೆ ಅಥವಾ ಜೆನೆಟಿಕ್ ಆಗಿ ಮುಂದುವರಿಯುತ್ತೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ನಿಜ, ನಮಗೆ ಜೆನೆಟಿಕ್ ಆಗಿ ಬರುವಂಥದ್ದು ಬಹಳಷ್ಟಿದೆ. ಯಾಕೆಂದರೆ ನಮ್ಮಲ್ಲಿ ನಾವು ನಂಬುವಂಥ ಬಹಳಷ್ಟು ವಿಷಯ ಇದೆ ಅಂತ ಹೇಳಿದ್ರೆ ಹಿಂದಿನ ಜನ್ಮದ ವಾಸನೆ ಅಂತ ಕೂಡ ಹೇಳ್ತೀವಿ. ಹೌದು ಹೌದು, ಅದರ ಉಳಿವು ನಮಗೆ ಈ ಜನ್ಮದಲ್ಲೂ ಸಿಗುತ್ತೆ ಅಂತ. ಯಾಕೆಂದರೆ ಬಹಳ ಚಿಕ್ಕ ಚಿಕ್ಕ ಮಕ್ಕಳು ಚೆನ್ನಾಗಿ ಹಾಡುವಂಥದ್ದು, ನೃತ್ಯ ಮಾಡೋದು ನೋಡಿದಾಗ ನಮ್ಗನ್ಸೋದು ಅವ್ರು ಎಲ್ಲಿಂದ ಕಲಿಯೋದಕ್ಕೆ ಅವಕಾಶ ಆಯಿತು, ಸಮಯ ಆಯಿತು. ಸೊ ಹಿಂದಿನ ಜನ್ಮದೇ ಒಂದು ಯಾವುದೋ ಒಂದು ಉಳಿದಿರಬೇಕು ಅಂತ. ಹಾಗೆಯೇ ಮನೆತನದಲ್ಲಿ ನನಗೆ ನನ್ನ ಮನೆತನ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿ ಇಬ್ಬರೂ ಸಂಗೀತ ಪ್ರಿಯರು. ನಮ್ಮಮ್ಮ ಹಾಡ್ತಾ ಇದ್ರು, ಜಾನಪದ ಗೀತೆ ಹಾಡ್ತಿದ್ರು, ಭಕ್ತಿ ಗೀತೆ ಹಾಡ್ತಿದ್ರು. ನಮ್ಮ ತಂದೆ ಕೂಡ ಅವ್ರಿಗೆ ಯಾವ್ದಾದ್ರು ವಾದ್ಯದ ಮೇಲೆ ಬೆರಳಾಡಿಸ್ಬೇಕು ಅಂತ ಒಂದು ಆಸೆ ಇತ್ತು. ಅವ್ರು ಯಾರು ಪ್ರೊಫೆಷ್ನಲ್ ಆಗಿ ತಗೊಳ್ಳಿಲ್ಲ. ಆದರೆ ಅವರ ಆಸೆಗಳೆಲ್ಲ ನನ್ನಲ್ಲಿ ಹೊರಗೆ ಬಂತು ಅಂತ ನನಗನ್ಸುತ್ತೆ. ಸರ್, ಈಗ ಅಂದ್ರೆ ಆರಂಭದಲ್ಲೇ ಹೇಳಿದಾಗೆ ಸಂಗೀತದಲ್ಲಿ ಎಷ್ಟೊಂದು ಪ್ರಕಾರಗಳಿದೆ. ತಾವು ಕೂಡ ಅಂದ್ರೆ ಎಷ್ಟು ಪ್ರಕಾರಗಳಿದೆಯೋ ಅಷ್ಟೇ ವಿಭಿನ್ನವಾದ ಪ್ರಯೋಗಗಳನ್ನು ಮಾಡ್ತಾ ಬಂದಂಥವ್ರು. ಆದರೆ ನಮ್ಮಂತಹ ಸಂಗೀತ ಪ್ರಿಯರಿಗೆ ಪ್ರವೀಣ್ ಡಿ ರಾವ್ ಅವರು ಹೇಗೆ ಗುರುತಿಸ್ಕೊಳ್ತಾರಂದ್ರೆ, ಈ ವೈದ್ಯರಲ್ಲಿ ಐ ಸ್ಪೆಷಲಿಸ್ಟ್, ಹಾರ್ಟ್ ಸ್ಪೆಷಲಿಸ್ಟ್ ಅನ್ನೋ ಥರ ಧಾರಾವಾಹಿಗಳ ಶೀರ್ಷಿಕೆ ಗೀತೆಯ ಸ್ಪೆಷಲಿಸ್ಟ್ ಅಂತ ಹೇಳ್ಬಹುದು. ಯಾಕಂದ್ರೆ ಇಷ್ಟೊಂದು ಧಾರಾವಾಹಿಗಳು ಇಷ್ಟವಾಗೋದಕ್ಕಿಂತಲೂ ಜಾಸ್ತಿ ಶೀರ್ಷಿಕೆ ಗೀತೆ ಇಷ್ಟವಾಗ್ಬಿಟ್ಟಿರುತ್ತೆ ನಮಗೆ. ಅಂಥ ಒಂದು ಸಂಯೋಜನೆ, ಅದರಲ್ಲೂ ವಿಶೇಷವಾಗಿ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು ಮತ್ತು ನಿಮ್ಮ ಕಾಂಬಿನೇಷನ್ ಇದೆಯಲ್ಲ, ಸಾಹಿತ್ಯ ಸಂಗೀತ ಸಂಯೋಜನೆ. ಬಹುಶಃ ಅಂದರೆ ಧಾರಾವಾಹಿಯ ಈ ಜಾನರೇ ಬೇರೆ ಇರುತ್ತಾ ಸಂಯೋಜನೆ ಟೈಮಲ್ಲಿ? ಹೇಗೆ ಅನಿಸುತ್ತೆ ಸರ್ ಇದು? ಈ ಧಾರಾವಾಹಿ ಅಂತ ಹೇಳಿದ್ರೆ ಈ ದಿನನಿತ್ಯ ನೋಡುವಂಥದ್ದು. ಮೊದಲು ಬರ್ತಾ ಇತ್ತು ವಾರಕ್ಕೊಂದು ದಿವಸ ಬರೋದು. ಈಗ ಪ್ರತಿನಿತ್ಯ ನೋಡುವಂಥದ್ದಿದ್ರೆ ಅದರ ಎಕ್ಸ್ಪೆಕ್ಟೇಷನ್ ಕೂಡ ಹಾಗೆ ಇರುತ್ತೆ. ದಿನಾ ಕೇಳಿದ್ರು ಬೋರ್ ಆಗದಂಗೆ ಆಗಬೇಕು. ಅದು ಸಂಗೀತದಲ್ಲೂ ಅದ್ರ ಶಕ್ತಿ ಇರಬೇಕು, ಅದಕ್ಕೆ ಕತೆಗೂ ಹೊಂದಿರಬೇಕು. ಇಂಥವೆಲ್ಲ ಒಟ್ಟು ಸೇರಿಸಿ ಮಾಡಬೇಕು ಅಂತ ಹೇಳಿದ್ರೆ ಬಹಳ ಸೂಕ್ಷ್ಮವಾಗಿ ನೋಡಿ ಆ ಗೀತೆಯನ್ನು ಮಾಡ್ತಾರೆ. ಸೊ ಆ ಎನರ್ಜಿ ಎಲ್ಲ ಇರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಂಪೋಸ್ ಮಾಡೋದು ಕಷ್ಟನೇ. ಯಾಕೆಂದ್ರೆ ನಮಗೂ ಇಷ್ಟ ಆಗಬೇಕು, ಪ್ರೊಡ್ಯೂಸರ್ಗೆ ಇಷ್ಟ ಆಗಬೇಕು, ನಿರ್ದೇಶಕರಿಗೆ ಇಷ್ಟ ಆಗಬೇಕು, ಅದಾದ್ಮೇಲೆ ಜನರಿಗೂ ಇಷ್ಟ ಆಗಬೇಕು. ಇದು ಈ ಒಂದು ಬೌಂಡ್ರಿ ಇದೆಯಲ್ಲ, ಬಹಳ ಕಷ್ಟದ ಬೌಂಡ್ರಿ ಇದು. ನಿಜ ಸರ್. ಬಟ್ ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಸರಿಯಾದ ಅಡಿಪಾಯ ಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಪ್ರವೀಣ್ ಡಿ ರಾವ್ ಅಂತ ಹೇಳಿದ್ರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಮತ್ತು ವೆಸ್ಟರ್ನ್ ಜಾನರ್, ಅಂದರೆ ಈ ಎಲ್ಲದರ ಕಾಂಬಿನೇಷನ್ನು ಅವ್ರು ಕೊಡೋ ಒಂದು ಪ್ರಾವೀಣ್ಯತೆ ಅದರಲ್ಲಿ ಕಾಣುತ್ತೆ ಅಂತ ಎಲ್ಲರೂ ಮಾತನಾಡ್ತಾ ಹೋಗ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ನೆನಪಿಸ್ಕೊಳ್ಬೇಕಾಗಿರೋದು ಮಹಾಮಹೋಪಾಧ್ಯಾಯ ಪಂಡಿತ ಆರ್ ವಿ ಶೇಷಾದ್ರಿ ಗವಾಯಿ ಅವ್ರನ್ನ. ಯಾಕಂದರೆ ನೀವು ಸಂಗೀತದ ಸಾಪಾಸ ಅಂತ ಹೇಳಿದ್ರೆ, ಇನ್ನೊಂದು ಕಡೆ ತಾಳದ ಲಯಗಳನ್ನು ತಿಳಿಬೇಕು ಅಂತಂದರೆ ಪಂಡಿತ ರವೀಂದ್ರ ಯಾವಗಲ್ ಅವರು. ಅಂದರೆ ಈ ಇಬ್ಬರು ಗುರುಗಳ ಬಗ್ಗೆ ನೀವು ಜ್ಞಾಪಿಸ್ಕೊಳ್ಳೋದಾದ್ರೆ ಏನು ಹೇಳ್ತೀರಿ ಸರ್? ಇಬ್ಬರು ಅದ್ವಿತೀಯ ಮನುಷ್ಯರು ಅಂತ ಹೇಳಿದ್ರೆ, ಮನುಷ್ಯರು ಅಂತ ಹೇಳ್ತಾ ಯಾಕೆಂದರೆ ಈ ಭೂಮಿಲಿದ್ದಾರೆ ಅಂತ. ಆದರೆ ದೈವಿ ಶಕ್ತಿ ಇಬ್ಬರು ಕೂಡ. ಎಷ್ಟು ಸೌಮ್ಯತೆ, ಹಾಗೆ ಪೇಷನ್ಸು. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅವರು ಎಷ್ಟು ಅವರ ಕೆಳಗೆ ಅವರು ಎಷ್ಟು ಅವರ ಮಟ್ಟಿಗೆ ಇಳಿದು ಹೇಳ್ಕೊಡುವಂಥ ಗುರುಗಳು. ಹಾಗೆ ಗವಾಯಿಗಳು ಬಹಳ ವಿಶೇಷ. ಯಾಕೆಂದರೆ ನಾನು ಗವಾಯಿಗಳ ಹತ್ರ ಹೋಗ್ಬೇಕಾದ್ರೆ ಬಹಳಷ್ಟು ಜನ ಸ್ನೇಹಿತರು ನನ್ನ ಜೊತೆ ಇವತ್ತು ಯಾರು ಇಂಡಸ್ಟ್ರಿಯಲ್ ಇದ್ದಾರೋ ಅವರೆಲ್ಲ ಜೊತೆಗಿದ್ರು ಅಂಥದ್ದು ಒಂದಿದೆ. ಆಮೇಲೆ ಗುರುಕುಲ ಸಿಸ್ಟಮ್. ಅವ್ರ ಮನೆಗೆ ನಾವು ಹೋದಾಗ
ಯಾರು ಸ್ನೇಹಿತರು ಅವ್ರ ಸ್ನೇಹಿತರು ಬಂದಿದ್ರೆ ಹೋಗಿ ಕಾಫಿ ತಗೊಂಬ ಅಂತ ಹೇಳೋದಾಗ್ಲಿ, ಅವರ ಬಟ್ಟೆ ಇಸ್ತ್ರಿ ತರೋದಾಗ್ಲಿ, ಅಥವಾ ಅವ್ರಿಗೆ ಏನೋ ಒಂದು ಕೆಲಸ ಮಾಡೋದಾಗ್ಲಿ, ಆ ಒಂದು ಒಬ್ಬರು ಋಷಿಗಳ ಹತ್ರ ನಾವಿದ್ದೀವಿ, ಒಂದು ಗುರುಕುಲ ಸಿಸ್ಟಮ್ನಲ್ಲಿ ಕಲಿತಿದ್ದೀವಿ ಅನ್ನೋ ಒಂದು ನಂಬಿಕೆ ಇರುತ್ತೆ. ಹೀಗೆ ಯಾವಾಗಲೂ ಅವ್ರ ಹತ್ರ ಬಂದರೆ ಅವ್ರದ್ದು ಇನ್ನೊಂದು ರೀತಿಯಲ್ಲಿ ಅವರು ಯಾವ ವಿದ್ಯಾರ್ಥಿ ಯಾವ ರೀತಿ ಇದ್ದಾನೋ ಅದೇ ದಾರಿಲಿ ಅವ್ರನ್ನ ನಡೆಸ್ತಾ ಇದ್ರು. ಒಂದೇ ಪಾಠನ 4 ಜನ ಇದ್ರೆ 4 ಜನ ಬೇರೆ ಬೇರೆ ಎಕ್ಸ್ಪೆಕ್ಟೇಷನ್ ಇದ್ರೆ 4 ಬೇರೆ ಬೇರೆ ರೀತಿಲಿ ಹೇಳ್ಕೊಡ್ತಾ ಇದ್ರು. ಅಂದ್ರೆ ಸಂಗೀತ ಇರೋ ವಿಷಯನೆಲ್ಲ ಹೇಳ್ಕೊಡೋದು, ಅದನ್ನ ಹೇಗೆ ಕಲಿಬೇಕು ಅಂತ ಹೇಳ್ಕೊಡ್ತಾ ಇದ್ರು. ಸೊ ಹೇಗೆ ಕಲಿಬೇಕು ಅಂತ ಹೇಳ್ಕೊಟ್ಟಾಗ ನಾವು ಏನ್ ಕೇಳಿದ್ರು ಅದನ್ನ ಕಲಿಯೋದಕ್ಕೊಂದು ಅನುಕೂಲ ಮಾಡಿಕೊಟ್ರು. ಗವಾಯಿಗಳು ವಿಶೇಷವಾಗಿ ಬೆಂಗಳೂರಿನಂತಹ ಮಹಾನಗರದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಪರಿಚಯ ಇರಲಿಲ್ಲ. ಇಲ್ಲಿ ಅದರ ಅಂಕುರಾರ್ಪಣೆ ಹಾಕಿ ಅದನ್ನ ಎಲ್ಲಾ ಕಡೆ ಪ್ರಚಾರ ಮಾಡುವಂತ ಒಂಥರ ಜಂಗಮನ ರೀತಿನಲ್ಲಿ ಕೆಲಸ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಿಲ್ಲ. ಬೆಂಗಳೂರಿನಲ್ಲಿ ನಮ್ಮ ಗುರುಗಳ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಜಿ ವಿ ಅತ್ರಿಯವರ ಜೊತೆಯಲ್ಲಿದ್ದವ್ರು ನೀವು. ಅತ್ಯಂತ ಅದ್ಭುತ ಸಂಘಟಕ. ಆಗಿನ ಕಾಲದಲ್ಲಿ ಅಂದ್ರೆ ನಾವು ಜೊತೆಗೆ ಹೋಗ್ತಾ ಇದ್ವಿ, ಒಂದು ಕ್ಲಾಸ್ನಲ್ಲೇ ಸಿಗ್ತಾ ಇದ್ರು. ಅವಾಗ ನಾವು ಶಾಸ್ತ್ರೀಯ ಸಂಗೀತನ ಅಭ್ಯಾಸ ಮಾಡಿ ಹಾಗೆ ಜೊತೆಗೆ ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತಾ ಇದ್ವಿ. ಇಬ್ರು ಅಲ್ಲಿನ ವಿವೇಕಾನಂದ ಬಾಲಕ ಸಂಘದ ಸದಸ್ಯರಾಗಿದ್ವಿ, ಯುವಕ ಸಂಘದ ಸದಸ್ಯರಾಗಿದ್ವಿ. ಅದಾದ ಮೇಲೆ ನಾವು ದಿನ ಪ್ರಾಕ್ಟೀಸ್ ಮಾಡೋಕೆ ಶುರು ಮಾಡಿದ್ವಿ. ನನ್ನ ಕಾಲೇಜ್ ಟೈಮ್ 10th PUC ಎಲ್ಲ ಮುಗಿದ್ಮೇಲೆ ದಿನ ಬೆಳಗ್ಗೆ 6:30-7 ಗಂಟೆಗೆ ಸೇರೋದು ಅವ್ರ ಮನೆಯಲ್ಲಿ. ಆಮೇಲೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತನ ಅಭ್ಯಾಸ ಮಾಡೋದು. ನಾನು ಹಾರ್ಮೋನಿಯಂ ನುಡ್ಸೋದು, ತಬ್ಲಾ ನುಡ್ಸೋದು, ಅವ್ರು ಹಾಡೋದು, ಅದನ್ನ ರೆಕಾರ್ಡ್ ಮಾಡೋದು. ಅವ್ರಿಗೆ ಯಾರ ಹತ್ರನೂ ನಾನು ಕಂಡದ್ದು ಯಾರ ಹತ್ರನೂ ಇಲ್ದಿರುವಂತ ಒಂದು ಸೆನ್ಸಿಬಿಲಿಟಿ ಇತ್ತು. ದಿನ ನಾವು ಹಾಡೋದನ್ನ ರೆಕಾರ್ಡ್ ಮಾಡೋದು, ಮಾಡಿ ಕೇಳಿ ಅದ್ರ ಏನ್ ಸರಿ ಇತ್ತು ಏನ್ ಸರಿ ಇಲ್ಲ ಅಂತ ಒಂದು ಅಲ್ಲೇ ಅನಾಲಿಸಿಸ್ ಮಾಡ್ಕೊಂಡು ನಾವೇ ಕೇಳಿ ನೋಡೋದು, ಅಲ್ಲಿ ಇದಾಯ್ತು, ಇದು ಆಗ್ಬಾರ್ದಾಗಿತ್ತು, ಇದಾಗಬೇಕಾಗಿತ್ತು, ಇದು ಚೆನ್ನಾಗಿ ಬಂತು, ಇದು ಅಲ್ಲೇ ಬಂತು, ಇದು ಮೊದಲೇ ಅನ್ಕೊಂಡಿದ್ದು, ಈ ತರ ಎಲ್ಲ ಆಲೋಚನೆ ಮಾಡುವಂತ ವ್ಯಕ್ತಿತ್ವ. ಈ ತರ ಆಗಿನ ಕಾಲದಲ್ಲಿ ನಾವು ಕೇಳಿರಲಿಲ್ಲ. ಯಾವ 87, 88 ಟೈಮ್ನಲ್ಲಿ ಈ ತರ ರೆಕಾರ್ಡ್ ಮಾಡುವಂತ ಪದ್ಧತಿ ಇದ್ರೂ ಕೂಡ ಅದನ್ನ ಈ ತರ ಬಳಸ್ಕೊಳ್ಳೋದು ಯಾರು ನಾನು ನೋಡಿರಲಿಲ್ಲ. ಸೊ ಹಾಗೆ ಮುಂದುವರಿತಿತ್ತು. ಬಹಳ ಅದಾದ್ಮೇಲೆ ಅವರು ಬಹಳ ದೊಡ್ಡ ಹೆಸರು ಮಾಡಿದ್ರು ಆಸ್ ಎ ಸಂಘಟಕ. ಅಂದ್ರೆ ಅವರು ದೊಡ್ಡ ಫೆಸ್ಟಿವಲ್ಸ್ ಆರ್ಗನೈಸ್ ಮಾಡೋದಾಗ್ಲಿ ಅಥವಾ ದೊಡ್ಡ ಸ್ಕೂಲ್ನ ಸ್ಥಾಪನೆ ಮಾಡೋದಾಗ್ಲಿ ಬಹಳಷ್ಟು ಜನ ಶಿಷ್ಯರನ್ನ ತಯಾರು ಮಾಡಿದ್ದು. ಇವತ್ತಿಗೂ ಕೂಡ ಅವ್ರ ಶಿಷ್ಯರದೇ ಇಡೀ ಜಗತ್ನಲ್ಲಿ ಎಲ್ಲಿ ನೋಡಿದ್ರು ಅವ್ರ ಹೆಸರು ಹೇಳುವಂತವ್ರು ಬಹಳಷ್ಟು ಜನ ಇದ್ದಾರೆ. ಅಂತ ಒಬ್ಬ ಸ್ನೇಹಿತ, ಗುರು, ಫಿಲಾಸಫರ್, ಗೈಡ್ ನನ್ನ ಜೊತೆ ಇದ್ರು, ನಾನು ಅವ್ರ ಜೊತೆ ಇದ್ದೆ ಅಂತ ಹೇಳೋದು ನನಗೆ ಬಹಳ ಸಂತೋಷ ಆಗುತ್ತೆ. ತಮಗೆ ಅಂದ್ರೆ ಗಾಯನದ ಜೊತೆಗೆ ಕೀಬೋರ್ಡ್ ಆಗಿರ್ಬೋದು, ತಬಲಾ ಆಗಿರ್ಬೋದು, ಈ ವಾದ್ಯಗಳನ್ನೆಲ್ಲ ನುಡಿಸ್ಬೇಕು ಅಂತ ಅಂದ್ರೆ ಇದರಲ್ಲಿ ಪರಿಣಿತಿ ಹೊಂದಬೇಕು ಅಂತ ಅನ್ಸಿದ್ದು ಯಾವಾಗ ಸರ್? ಅಂದ್ರೆ ಇದರಲ್ಲಿ ಪರಿಣಿತಿ ಹೊಂದಬೇಕು ಅಂತ ಅನ್ಸಿದ್ದು ಅಂತ ಏನಿಲ್ಲ. ನಿಜ ಹೇಳಬೇಕು ಅಂದ್ರೆ ಸಂಗೀತಾಭ್ಯಾಸ ಮಾಡೋದಕ್ಕೆ ನಮ್ಮ ಪದ್ಧತಿಯಲ್ಲಿ ಕೂಡ ಹಾಡಬೇಕು, ಅದ್ರ ಜೊತೆ ಅಂದ್ರೆ ಯಾವುದೇ ವಾದ್ಯ ಇದ್ರೂ ಕೂಡ ಅದರ ಹಾಡನ್ನೇ ನುಡಿಸುವಂತ ಪದ್ಧತಿ ಇದೆ. ಆ ವಾದ್ಯಕ್ಕೆ ಹಾಡಿನ ಅಗತ್ಯ ಇಲ್ಲದೆ ಇದ್ರೂ ಕೂಡ ಕಲಿಬೇಕಾದ್ರೆ ಹಾಡೇ ನುಡಿಸೋದು. ಹಾಗಾಗಿ ನಾನು ಮೊದಲು ಪ್ರಾರಂಭ ಮಾಡಿದ್ದೆ ಹಾಡು, ಹಾರ್ಮೋನಿಯಂ, ಅದಾದ್ಮೇಲೆ ತಬ್ಲಾ. ಆದ್ರೆ ನನ್ನ ಒಲವು ಇವತ್ತಿಗೂ ನಾನು ಪ್ರೊಫೆಷನಲ್ ಆಗಿ ನಾನು ಹಾಡೋದಿಲ್ಲ. ನಾನು ಹೇಳ್ಕೊಡ್ತೀನಿ, ಯಾರಿಗ ನನ್ನ ಮನಸ್ಸಲ್ಲಿರೋದು ಹೇಳ್ಕೊಡ್ತೀನಿ. ಆದ್ರೆ ಹಾಡ್ಬೇಕಾದ್ರೆ ನನ್ನ ಮನಸ್ಸಿನಲ್ಲಿ ಆ ಹಾಡಿಗೆ ಪೂರಕವಾಗಿ ಅದನ್ನ ಜಸ್ಟಿಸ್ ಮಾಡುವಂತ ಧ್ವನಿ ಸಿಗೋದಕ್ಕೆ ನಾನು ಹುಡುಕ್ತಾ ಇರ್ತೀನಿ ಹೊರತು ನಾನೇ ಹಾಡಬೇಕು ನನ್ಗೆ ಅನ್ಸಲ್ಲ. ಆದ್ರೆ ನೀವು ಇನ್ಸ್ಟ್ರೂಮೆಂಟ್ ಕಲಿಬೇಕು ಅಂತ ಆಸೆ ಇತ್ತು ಅಂತ ಹೇಳಿದ್ರೆ ಅದು ನನ್ನ ಜೊತೆನೇ ಬರ್ತಾ ಹೋಯ್ತು. ಅದಾದ್ಮೇಲೆ ನಾವು ಸೆಷನ್ ರೆಕಾರ್ಡಿಂಗ್ಸ್ ಅಂತ ಮಾಡ್ತೀವಿ. ನಾವು ಯಾವುದು ಭಕ್ತಿಗೀತೆ ಇರ್ಬೋದು ಅಥವಾ ಭಾವಗೀತೆ ಇರ್ಬೋದು, ಚಿತ್ರಗೀತೆ ಇರ್ಬೋದು, ಇಂಥ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಕೆಲವು ಸಲ ಏನಾಗುತ್ತೋ ಕೆಲವು ವಾದ್ಯಗಳ ಅಗತ್ಯ ನನಗಿರೋದು. ಸೊ ಅವಾಗ ಯಾರು ಸಿಗ್ಲಿಲ್ಲ ಅಥವಾ ಆ ಟೈಮ್ ನಾನು ಫ್ರೀ ಇದ್ದಾಗ ಅವ್ರು ಇರಲಿಲ್ಲ, ಸ್ಟುಡಿಯೋ ಇತ್ತು ಅಂದಾಗ ಅಂಥ ವಾದ್ಯಗಳನ್ನ ತರಿಸಿ ನಾನೇ ನುಡ್ಸೋದಕ್ಕೆ ಅಭ್ಯಾಸ ಮಾಡ್ಕೊಂಬಿಟ್ಟೆ. ಎಲ್ಲಿ ಒಂದು ಜೋಕರ್ ತರ ಎಲ್ಲಿ ಯಾರಿಲ್ಲೋ ಅಲ್ಲಿ ನಾನು ನುಡ್ಸೋದಕ್ಕೆ ಪ್ರಯತ್ನ ಮಾಡ್ಕೊಂಡೆ. ಅದೊಂದು ನನಗೆ ಪ್ಯಾಷನ್ ಇತ್ತು. ನನಗಿದು ಕೊಳೋದನ್ನ ಸ್ವಲ್ಪ ನುಡಿಸ್ಬೇಕು ಅಂತ ಆಸೆ ಇರುತ್ತೆ, ಗಿಟಾರ್ ಸ್ವಲ್ಪ ನುಡಿಸ್ಬೇಕು ಅಂತ ಆಸೆ, ಇಂಥದ್ದೆಲ್ಲ ಸುಮ್ಮನೆ ಆಸೆಗಳಷ್ಟೇ. ಆದ್ರೆ ನನ್ನ ಪ್ರಮುಖವಾಗಿ ನನಗೆ ಇಷ್ಟಪಡುವಂತ ವಾದ್ಯ ತಬಲಾ ಮತ್ತು ಹಾರ್ಮೋನಿಯಂ. ಈಗ ಕಂಪೋಸಿಷನ್ ಅಂತ ಬಂದಾಗ ಅಂದ್ರೆ ಇವಾಗ ನೀವು ಕಲಿಯುವಂತ ಸಂದರ್ಭದಲ್ಲಿ ಇದೆಲ್ಲ ಇಂಥ ರಾಗದಲ್ಲಿ ಹೀಗಿರುತ್ತೆ ಅಂತ, ಬಟ್ ಒಂದಷ್ಟು ಜ್ಞಾನ ಪಡಿತಾ ಇದ್ದಂಗೆನೆ ಕಂಪೋಸಿಷನ್ ಅಂತ ಹೇಳಿದ್ರೆ ಹೀಗಿರುತ್ತೆ ಪ್ಯಾಟ್ರನ್ನು, ಸೊ ನಾನು ಪ್ರಯತ್ನ ಪಡ್ಬೋದಾ, ನಾನು ಮಾಡ್ಬೋದಾ ಅನ್ನುವಂಥ ಆಸಕ್ತಿಗಳು ಬಂದಿದ್ದು. ಮತ್ತು ಕಂಪೋಸ್ ಮಾಡಿದ್ದು ಯಾವ್ದು ನೆನಪಿದೆಯಾ ಸರ್ ನಿಮಗೆ? ನನಗೆ 7ನೇ ಕ್ಲಾಸ್ನಲ್ಲೋ 8ನೇ ಕ್ಲಾಸ್ನಲ್ಲೋ ನಮ್ದು ಸ್ಕೂಲ್ನಲ್ಲಿ ಫೌಂಡರ್ಸ್ ಡೇ ಅಂತ ಇತ್ತು. ಓಕೆ. ನಮ್ಮ ಕನ್ನಡ ಟೀಚರು ಫೌಂಡರ್ ಮೇಲೆ ಒಂದು ಗೀತೆ ಬರೆದಿದ್ರು. ಓಕೆ. ಅದು ಒಂದು ಮಟ್ನಲ್ಲಿತ್ತು. ಅದು ಖಂಡ ಜಾತಿ ಇಲ್ಲ ಏನೋ ಇತ್ತು, ನನಗೆ ನೆನಪಿಲ್ಲ ಅದು. ಓಕೆ. ಅದನ್ನು ಓದಬೇಕಾದ್ರೆ ನನಗೆ ಹಿಂದೆ ಕೇಳಿರುವಂತ ಕೆಲವು ಗೀತೆಗಳ ಒಂದು ಕೇಳಿಸ್ತು. ಸೊ ಆ ಗೀತೆನೆಲ್ಲ ನಾನು ಮನಸ್ಸಲ್ಲಿ ಇಟ್ಕೊಂಡು ಅದೇ ರಾಗ ಅಲ್ಲ ಬಟ್ ಹೆಚ್ಚು ಕಮ್ಮಿ ಆತರ 8ನೇ ಕ್ಲಾಸ್ನಲ್ಲಿ ಕೂತ್ಕೊಂಡು ಕಂಪೋಸ್ ಮಾಡಿ ನಾನು ಒಬ್ಬನ ಸ್ನೇಹಿತಗೂ ಹೇಳ್ಕೊಟ್ಟು ಅದನ್ನ ಪರ್ಫಾರ್ಮ್ ಮಾಡ್ತೀವಿ ಅವತ್ತಿನ. ಸೊ ಅದು
ನನಗದೊಂಥರ ಫೌಂಡೇಶನ್ ಅಂತ ಅನಿಸ್ತು. ಎಲ್ಲರೂ ಇಷ್ಟಪಟ್ಟರು. ಮೇಸ್ಟರ್ಡೆ ತುಂಬ ಚೆನ್ನಾಗಿತ್ತಲ್ಲ ಇದು, ಹಾಡಿಗೆ ತಕ್ಕಂಥ ರಾಗ ಸಂಯೋಜನೆ ಮಾಡಿದೆ. ನಾವೇನು ಸಂಯೋಜನೆ ಮಾಡೋದಕ್ಕೆ ಒಂದು ಹೊರಟಿದ್ದಲ್ಲ, ಸೊ ಇರೋ ಜ್ಞಾನ, ಪಡೆದಿರೋ ಜ್ಞಾನನ ಅಪ್ಲೈ ಮಾಡಿದ್ದು. ಸೊ ಅದು ಹಾಗೆ ನಡೀತು. ಅದಾದಮೇಲೆ ಅವಕಾಶಗಳು ಬಂದವು. ಸುಮಾರು ನಾನು 89-90 ಟೈಮ್ನಲ್ಲಿ ಎಲ್ಲೋ ಒಂದು ಕಡೆ ಟ್ರೈನ್ನಲ್ಲಿ ಒಂದು ಕಾರ್ಯಕ್ರಮಕ್ಕೆ ನಾನು ತಬಲಾ ನುಡಿಸಿ ವಾಪಸ್ ಬರ್ಬೇಕಾದ್ರೆ ನಿರುಪಮ ರಾಜೇಂದ್ರ ಅವರು ಕೇಳಿದ್ರು, ಇದೊಂದು ನಾವು ಒಂದು ಗೀತೆ ಮಾಡಬೇಕು, ಒಂದು ಧ್ರುಪದ ಶೈಲಿಯ ಒಂದು ಗೀತೆ ಮಾಡ್ತಾ ಇದೀವಿ, ಅದಕ್ಕೊಂದು ಹಿನ್ನೆಲೆ ಮಧ್ಯದಲ್ಲಿ ಒಂದು ಸ್ವರಗಳು ಬೇಕು, ಮಾಡಿಕೊಡ್ತೀಯಾ ಅಂತ ಕೇಳಿದ್ರು. ಸರಿ, ಕೂತ್ಕೊಂಡು ಟ್ರೈನಲ್ಲೇ ಹಾಗೆ ಕಂಪೋಸ್ ಮಾಡಿ ಬರೆದು ಕೊಟ್ಟೆ ಅವ್ರಿಗೆ. ಅದು ಇವತ್ತಿಗೂ ಒಂದು ಟ್ರೆಡಿಷನ್ಗೆ ಒಂದು ಭಾಗ ಸೇರ್ಕೊಂಡ್ಬಿಟ್ಟಿದೆ. ಸೊ ಎಲ್ಲರೂ ಅವರ ಸ್ಟೂಡೆಂಟ್ಸ್ ಎಲ್ಲ ಡಾನ್ಸ್ ಮಾಡ್ತಾರೆ. ಈ ಗೀತೆ ಮಾಡೋ ಎಷ್ಟೋ ಜನ ಹೊರಗಿನ ದೇಶದವರೆಲ್ಲ ಇದನ್ನ ಬಳಸ್ತಾ ಇದ್ದಾರೆ. ಸೊ ಹಾಗೆ ನಾವು ಅನಿರೀಕ್ಷಿತವಾಗಿ ಏನೋ ಒಂದು ಕೆಲಸ ಮಾಡಿದ್ದು ಟ್ರೆಡಿಷನ್ ಸೇರುತ್ತೆ ಅಂದಾಗ ಆ ಇನ್ಸ್ಪಿರೇಷನ್ ಇಂದ ಅಲ್ಲಿಂದ ಹಿಂದೆ ನೋಡುವಂತ ಪ್ರಮೇಯನೇ ಬರಲಿಲ್ಲ. ಕೇಳುವುದಾ ಸರ್ ಅದನ್ನ? ಶೀಶಗಂಗ ಅರಧಂಗ ಪಾರ್ವತಿ ಸದಾ ಬಿರಾಜತ್ ಭೈರಾಗಿ ಶೀಶಗಂಗ ಅರಧಂಗ ಪಾರ್ವತಿ ಸಾ ಸಾರಿ ಪಮ ರೇ ಮ ಪನಿ ಸರಿ ಸರಿ ಸನಿ ಪನಿ ಪ ಮರಿ ರಿ ಪನಿ ಪ ಮ ಪನಿ ಸರಿ ಮರಿ ಮರಿ ಸನಿ ಸನಿ ಸಾ ಸಾ ನಿ ಸನಿ ಪ ಮ ಪ ಮರಿ ರೇ ರೇ ಸರಿ ಸನಿ ಪ ಮ ಪನಿ ಸರಿ ಸರಿ ಸನಿ ಪ ಮರಿ ಸರಿ ಮ ಪನಿ ಸರಿ ನಿ ಸಾ ಸರಿ ನಿ ಸಾ ಸರಿ ನಿ ಸಾ. ಬಟ್ ಈ ಸ್ವರನ ಒಂದು ಟ್ರೈನ್ ನಲ್ಲಿ ಕಂಪೋಸ್ ಮಾಡಿದ್ರು. ನನಗೂ ಮುಂದೆ ಜಗತ್ನಲ್ಲಿ ನಾನು ಸಂಯೋಜಕನಾಗ್ತೀನಿ, ಇನ್ನೇನೋ ಮಾಡಬಹುದು ಅಂತ ನನಗೆ ಊಹೆನೂ ಇಲ್ಲದ ಕಾರಣ ಆ ಕಾಲದಲ್ಲಿ ಮಾಡಿರುವಂಥ ಒಂದು ಗ್ರೇಟ್ ಸರ್. ಅದಾದಮೇಲೆ ಈ ಸೀರಿಯಲ್ಸ್ ಬಂತು. ಆಮೇಲೆ ಇನ್ನೊಂದು ನೆನಪು ಮಾಡ್ಕೋಬೇಕು, ನಾನು 92ನೇ ಇಸ್ವಿನಲ್ಲಿ ನಾನು ಮೊದಲನೇ ಬಾರಿಗೆ ದೇಶದ ಹೊರಗೆ ಹೋಗಿದ್ದು ಪ್ರವಾಸ. ಮಾಯರ ಅವರ ಕರ್ಕೊಂಡು ಹೋಗಿದ್ದು ನನಗೆ. ಅವರು ಅದ್ರ ಮುಂಚೆ ಹೇಳಿದ್ರು ಇದ್ದಕ್ಕಿದಂಗೆ, ಒಂದು ದಿವಸ ನೀನು ಪಾಸ್ಪೋರ್ಟ್ ಇದೆಯೇನೋ ಅಂತ ಕೇಳಿದ್ರು. ಯಾಕೆ ದಿದಿ ಅಂತ ಕೇಳಿದೆ, ಈ ಥರ ಕ್ಯಾನಡಾಗೆ ಹೋಗ್ಬೇಕು. ನನಗೆ ಮನಸ್ಸಿನಲ್ಲೇನೆ ನನ್ನ ಯಾರು ಕರ್ಕೊಂಡು ಹೋಗ್ತಾರೆ, 1000 ಜನ ಇದ್ದಾರೆ, ಅವರು ಪರಿಚಯವರೇ ಇಡೀ ಭಾರತದ 1000 ಜನ ಇದ್ದಾಗ ನನ್ನ ಯಾಕೆ ಕರ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಕೆಟ್ಟ ಮನಸ್ಸಿನ ನಾನು ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಆದರೆ ಆ ದಿವಸ ಬಂದೇ ಬಿಡ್ತು. ನಾನು ಕಷ್ಟಪಟ್ಟು ಪಾಸ್ಪೋರ್ಟ್ ಮಾಡಿಸ್ಕೋಬೇಕಾಯ್ತು. ಯಾಕೆಂದ್ರೆ ಅವಾಗ 1 ವರ್ಷ ಆಯಿತು ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ರೆ, 1 ವರ್ಷ ಆಗ್ಬಿಟ್ಟು ಹೇಗೋ ಮಾಡ್ಕೊಂಡು ಬಂದು ನಾವು ಹೋದ್ವಿ. ಅಲ್ಲಿ ಕ್ಯಾನಡಾಲ್ ಹೋದಾಗ ಅವರ ನಿರ್ದೇಶನದಲ್ಲಿ ಒಬ್ರು 4 ಹಾರ್ಸ್ಮೆನ್ ಅಂತ ಒಂದು ಬೈಬಲ್ ಬೇಸ್ಡ್ ಕಥಕ್ ಪ್ರೊಡಕ್ಷನ್ ಮಾಡ್ತಾ ಇದ್ರು. ಅವಾಗ ನನಗೆ ಕಥಕ್ಕು ಬೈಬಲ್ಲು ಅಂದರೆ ನಮಗೆ ಒಂದು ಭರತನಾಟ್ಯ ಕಥಕ್ಕು ಆ ಥರ ಭಾರತೀಯ ಸಂಪ್ರದಾಯ ಅಂದ ತಕ್ಷಣ ನಮ್ಗೆ ಗೊತ್ತಿರೋ ಕಥೆಗಳೇ ಗೊತ್ತಾಗೋದು. ಬಟ್ ಅವತ್ತು ನನಗೆ ಮೊದಲು ಗೊತ್ತಾಯ್ತು ಫಸ್ಟ್ ಟೈಮ್ ಇವೆಲ್ಲ ಭಾಷೆಗಳು, ನಾವು ಸಂಗೀತ ಇರಲಿ ನೃತ್ಯ ಇರಲಿ ಇವೆಲ್ಲ ಭಾಷೆಗಳು, ಯಾವ ಕಥೆ ಬೇಕಾದ್ರೆ ಹೇಳ್ಬೋದು ಅನ್ನೋದು ಗೊತ್ತಾಯ್ತು. ಅದಕ್ಕೆ ಅವರು ಒಂದು ರಿದಮ್ ಕಂಪೋಸ್ ಮಾಡಿಕೊಡ್ತೀಯ ಒಂದು ಯಾವುದೋ ಒಂದು ಗಜಲ್ಗೆ ಅಂತ ಕೇಳಿದ್ರು. ಶಂಕರ್ ಶಾನ್ಭೋಗ್ ಅವ್ರ ಜೊತೆ ಇದ್ರು, ನನ್ನ ಜೊತೆ ಅವತ್ತು. ಸೊ ಅವರು ಸಂಗೀತ ಅಂದರೆ ಸ್ವರಗಳು ಅವ್ರು ಮಾಡ್ತಾ ಇದ್ರು, ರಿದಮ್ ನಾನು ಮಾಡ್ತಾ ಇದ್ದೆ. ಸೊ ಮಾಯಾ ದೀದಿಯವರು ಇನ್ಸ್ಪೈರ್ ಮಾಡಿದ್ರು, ಮಾಡು ನಿನಗೆ ಸಾಧ್ಯ ಇದೆ ಅಂತ, ಸಾಧ್ಯತೆ ಇದೆ. ಸೊ ಆವಾಗ ನಾವು ಕಂಪೋಸಿಷನ್ ಒಂದು ಯಾವುದೋ ಒಂದು ಲಕ್ಷ್ಯಕ್ಕೆ ಅಂದರೆ ಒಂದು ಫಂಕ್ಷನ್ಗೆ ಯಾವುದೋ ಒಂದು ನಡಿಬೇಕು, ಈ ಗೀತೆ ಆಗಬೇಕು, ಈ ಗೀತೆನಲ್ಲಿ ಇದನ್ನು ತೋರಿಸ್ಬೇಕು, ನೃತ್ಯ ಇದು ಮಾಡ್ತಾರೆ, ಅದಕ್ಕೆ ಸರಿಯಾದಂಥ ಲಯವಾದ್ಯ ವಿನ್ಯಾಸ ಮಾಡಬೇಕು. ಇಂಥವೆಲ್ಲ ನಿಧಾನಕ್ಕೆ ತೆರ್ಕೋತಾ ಹೋಯ್ತು ಜಗತ್ತು ನನಗೆ. ಅದಾದಮೇಲೆ 94-95ರಲ್ಲಿ ಈ ಧಾರಾವಾಹಿ ಇದು ನವೀನ್ ಯಾಲಂಕಿ ಅಂತ ನನ್ನ ಸ್ನೇಹಿತರ ಯಜಮಾನರಾಗಿದ್ರು. ಅವ್ರದ್ದು ಒಂದು ವಸಂತಗಾನ ಅಂತ ಒಂದು ಸೀರಿಯಲ್ಲು, ಆಮೇಲೆ ಸಂಘಟನೆ ಅಂತ ಭಾರ್ಗವ ಅವರ ಮೊದಲ ಸೀರಿಯಲ್ಲು, ಆಮೇಲೆ 67 ಹ್ಯಾರಿಸ್ ರಸ್ತೆ, ಈ ತರ ಒಂದೊಂದೇ ಸೀರಿಯಲ್ಗೆ ಮ್ಯೂಸಿಕ್ ಮಾಡಬೇಕು ಅಂತ ಬಂದು ನನಗೂ ಹೊಸದದು. ಯಾಕೆಂದ್ರೆ ಇದು ಯಾವುದೋ ಒಂದು ಹಾರರ್ ಸಬ್ಜೆಕ್ಟು, ಇನ್ನೊಂದು ಯಾವುದೋ ಫ್ಯಾಮಿಲಿ ಸಬ್ಜೆಕ್ಟು. ಭಾರ್ಗವ ಅವರು ಹೇಳಿದ್ರು ಗೀತೆ ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ರೀ ರೆಕಾರ್ಡಿಂಗು ಅವಾಗ ಸೀನ್ ಟು ಸೀನ್ ಮಾಡ್ತಾ ಇದ್ವಿ. ರಾತ್ರಿ 2 ಗಂಟೆಗೆ ಫೋನ್ ಮಾಡೋರು, ಎಡಿಟ್ ಆಗಿದೆಪ್ಪ ಬಾ ನೀನು ಮ್ಯೂಸಿಕ್ ಮಾಡ್ಬೋದು ಅಂತ. ನಾವು ಚಿಕ್ಕ ಕೀಬೋರ್ಡ್ ಹಿಡ್ಕೊಂಡು ಹೋಗಿ ಅದೆಲ್ಲ ಕಷ್ಟಪಟ್ಕೊಂಡು ಏನೇನೋ ಮಾಡ್ತಾ ಇದ್ವಿ. ಅದು ಕೂಡ ಕೇಳಿ ಅವರು ಬಹಳ ಸಂತೋಷ ಪಟ್ಟು ನನಗೆ ಯಾವ ಥರ ಒಂದು ಚಿತ್ರ ಮಾಡಿದ್ರೆ ನಿನ್ನ ಹತ್ರ ಮಾಡಿಸ್ತೀನಿ ಅಂತ ಅವಾಗ ಹೇಳಿದ್ರು. ಆ ಹೇಳಿದ್ದೇ ಒಂಥರ ಅವಾರ್ಡ್ ಇದ್ದ ಹಾಗೆ. ಯಾಕಂದ್ರೆ ನಮ್ಮ ಕೆಲಸ ಒಬ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕಿಂತ ಇನ್ನೇನ್ ಬೇಕು ನಮಗೆ. ಹಾಗೆ ಪ್ರಾರಂಭ ಆಗಿದ್ದು, ಹಾಗೆ ತೆರಿತಾ ಹೋಯ್ತು. ಒಂದೊಂದೇ ಹೆಜ್ಜೆ ಹೋದಾಗ್ಲೂ ಬೇರೆ ಬೇರೆ ಅವಕಾಶಗಳು ಬಂತು, ಸದವಕಾಶಗಳು. ಅದು ಬರ್ತಾ ನಾನು ಅದನ್ನ ಮಾಡ್ತಾ ನನಗೂ ಇನ್ಸ್ಪಿರೇಷನ್ ಜಾಸ್ತಿ ಆಯ್ತು, ಕೆಲಸನೂ ಜಾಸ್ತಿ ಬಂತು, ಹಾಗೆ ನಡೀತಾ ಬಂತು. ಈ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಇಲ್ಲಿನ ಸಂಗೀತಕ್ಕೆ ವೆಸ್ಟರ್ನ್ ಟೆಕ್ನಿಕ್ಸ್ ಮಿಕ್ಸ್ ಮಾಡುವಂಥದ್ದು, ಈ ಕಂಪ್ಲೀಟ್ ಅಂದ್ರೆ ಹೇಗೆ ನೀವು ಇದರಲ್ಲಿ ಅಂದ್ರೆ ಈ ಒಂದು ಆಳಕ್ಕೆ ಇಳಿದು ಬಿಟ್ರಿ? ಹೇಗೆ ಇದನ್ನ ನೀವು ಪರಿಣಿತಿ? ಇದರಲ್ಲಿ ಖಂಡಿತವಾಗ್ಲೂ ನಿಮ್ಮ ಪರಿಣಿತಿ, ಯಾಕಂದ್ರೆ ನಿಮ್ಮ ಕಂಪೋಸಿಷನ್ ಕೇಳಿದಾಗ ಸರ್ ತುಂಬಾ ಅಂದ್ರೆ ಅದರಲ್ಲಿ ಎಲ್ಲ ರೀತಿಯ ಒಂದು ಛಾಯೆಗಳು ಕಾಣ ಸಿಗುತ್ತೆ. ಹೇಗೆ ಸಾಧ್ಯ ಆಯ್ತು ಸರ್?
ಇದು ಬಹಳ ನೀವು 3 ಗಂಟೆ ಮಾತಾಡೋದಕ್ಕಾಗುವಂತ ಒಂದು ಪ್ರಶ್ನೆ ಕೇಳಿದ್ರಿ. ಒಂದೇನು ಅಂತ ಹೇಳಿದ್ರೆ, ನಮ್ಮ ಭಾರತೀಯ ಪರಂಪರೆ, ನಮ್ಮ ಸಂಗೀತ, ಅದರ ಫೌಂಡೇಶನ್ ಎಷ್ಟು ಬ್ಯೂಟಿಫುಲ್ ಆಗಿ ರೂಪಿಸಿದ್ದಾರೆ ಅಂತ ಹೇಳಿದ್ರೆ, ನನ್ನ ರಕ್ತದಲ್ಲಿರೋದು ಹಿಂದೂಸ್ತಾನಿ ಸಂಗೀತ, ಮೆದುಳಿನಲ್ಲಿ ಸ್ವಲ್ಪ ಮಟ್ಟಿಗೆ ಇರೋದು ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಾಗೆ ನನ್ನ ಇರೋ ಪುಸ್ತಕದಲ್ಲಿರುವಂಥದ್ದು ಪಾಶ್ಚಿಮಾತ್ಯ ಸಂಗೀತ. ಜೊತೆಗೆ 3 ಇದೆ. ಆದ್ರೆ ನಾನು ಆಲೋಚನೆ ಮಾಡೋದು ಕಣ್ಣಲ್ಲಿ ಅಥವಾ ಮನಸ್ಸಿನಲ್ಲಿ ಹಿಂದೂಸ್ತಾನಿ ಸಂಗೀತ. ನಮ್ಮ ಫೌಂಡೇಶನ್ ಹೇಗೆ ಹಾಕಿಕೊಟ್ಟಿದ್ದಾರೆ ನಮ್ಮ ಗುರುಗಳು ಅಂತ ಹೇಳಿದ್ರೆ, ನಾವು ಯಾವುದೇ ಶೈಲಿ ಸಂಗೀತ ಜಗತ್ತಿನಲ್ಲಿ ಕೇಳಿಸಿದ್ರು ಕೂಡ ನಮಗೆ ನಮ್ಮ ಶಾಸ್ತ್ರೀಯ ಸಂಗೀತದ ಕಣ್ಣಲ್ಲಿ ಕೇಳುತ್ತೆ, ನಮ್ಮ ಷಡ್ಜ ನಮಗೆ ಸಿಗುತ್ತೆ. ಯಾಕೆಂದ್ರೆ ಎಷ್ಟೋ ಪಾಶ್ಚಿಮಾತ್ಯ ಕಂಪೋಸಿಷನ್ ಸಂಯೋಜನೆ ಕೇಳಿದ್ರೆ ಅವರು ಒಂದು ಟಾನಿಕ್ ನಲ್ಲಿ ಮಾಡಿರಲ್ಲ, ಒಂದು ಷಡ್ಜ ಇಟ್ಕೊಂಡು ಮಾಡುವಂತ ಪ್ರತ್ಯಯ ಇರಲ್ಲ, ಅವ್ರಿಗೆ ಇದಿರಲ್ಲ. ಎರಡೆರಡು ಒಂದೊಂದು ಕಾಲಾವರ್ತಕ್ಕೂ ಷಡ್ಜ ಶಿಫ್ಟ್ ಆಗ್ತಾ ಹೋಗ್ತಿರುತ್ತೆ. ಆ ಸಿಸ್ಟಮ್ ಬೇರೆ ಇದೆ. ಆದ್ರೆ ನಾವು ಅದನ್ನ ಕೇಳ್ಬೇಕಾದ್ರೆ ಒಂದು ಷಡ್ಜದಲ್ಲಿ ಕೇಳ್ತೀವಿ ನಾವು, ಅವಾಗ ಬಹಳ ಕಾಂಪ್ಲಿಕೇಟೆಡ್ ಆಗಿ ಕೇಳುತ್ತೆ, ಆದ್ರೆ ಅರ್ಥ ಆಗುತ್ತೆ. ಈ ಅರ್ಥ ಆಗುವಂತ ಒಂದು ಪರಿಸ್ಥಿತಿ ನಮ್ಮ ಗುರುಮುಖೇನ ನಮಗೆ ಸಿಕ್ಕಿರೋದು. ಸೊ ಹಾಗಾಗಿ ಯಾರೇ ಶಾಸ್ತ್ರೀಯ ಸಂಗೀತ ಒಂದು ಮಟ್ಟಕ್ಕೆ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವ್ರು ಅದರಲ್ಲಿ ಓಡಾಡಬಹುದು ಅಂತ ಗೊತ್ತಾಗಿದ್ರೆ, ಅವರು ಹೊರದ ಜಗತ್ತಿಗೆ ಹೋದ್ರೆ ಬೇರೆ ಯಾವುದೇ ಸಂಗೀತ ಕೇಳಿದ್ರು ಅರ್ಥ ಆಗ್ತಾ ಹೋಗುತ್ತೆ. ಆ ಅರ್ಥ ಆಗೋದ್ರ ಜೊತೆಗೆ ಅಲ್ಲಿನ ಪ್ರಯೋಗನ ನಾವು ಬಳಸೋದಕ್ಕೆ ಇವಾಗ ಟ್ರಯಡ್ಸ್ ಅಂತ ವೆಸ್ಟರ್ನ್ ಅಲ್ಲಿ ಯೂಸ್ ಮಾಡ್ತಾರೆ. ಅಂದ್ರೆ 3 ನೋಟುಗಳು ಒಟ್ಟಿಗೆ ಹಾಡುವಂತ ಒಂದು ಪದ್ಧತಿ ನಮ್ಮಲ್ಲಿಲ್ಲ. ಯಾಕೆ ನಮ್ಮಲ್ಲಿರೋದು ಸೋಲೋ ಇನ್ಸ್ಟಿಟ್ಯೂಷನ್. ಜಾನಪದದಲ್ಲಿದೆ, ಅಂದ್ರೆ ಗುಂಪಲ್ಲಿ ಹಾಡುವಂತ ಒಂದು ಪ್ರಕ್ರಿಯೆ ಇದೆ. ಆದ್ರೆ ಶಾಸ್ತ್ರೀಯ ಸಂಗೀತದಲ್ಲಿ ಸೋಲೋ, ಅದ್ರ ಜೊತೆ ನುಡಿಸ್ತಾರೆ ಅಂದ್ರೆ ಪಕ್ವಾದ್ಯಗಳು ಅಂತ ಹೇಳ್ತಾರೆ, ಅಂದ್ರೆ ಸಹಯೋಗಗಳು ಯಾರು ಜೊತೆಗಿರ್ತಾರಲ್ಲ. ಆದ್ರೆ ಕೌಂಟರ್ಸ್ ಅಂತ ಇರಲ್ಲ. ನಾನು ಷಡ್ಜ ಹಾಡ್ಬೇಕಾದ್ರೆ ಇನ್ನೊಬ್ರು ಗಾಂಧಾರ ಹಾಡ್ಬೇಕು, ಇನ್ನೊಬ್ರು ಪಂಚ ಮಾಡಬೇಕು, ಆ ಥರದ್ದು ಇರಲ್ಲ. ಆದ್ರೆ ಪಾಶ್ಚಿಮಾತ್ಯದಲ್ಲಿ ಇವತ್ತಿಗೂ ಇದೆ. ಅದನ್ನ ತೆಗೆದುಕೊಂಡು ಬಂದು ಇವಾಗ ನಮ್ಮ ಚಿತ್ರಸಂಗೀತದಲ್ಲಿದೆ, ಹಿಂದಿ ಆಗಲಿ ಕನ್ನಡದಲ್ಲಿ ಚಿತ್ರಸಂಗೀತದಲ್ಲಿ ಕೆಲವು ಪಾಶ್ಚಿಮಾತ್ಯ ವಾದ್ಯಗಳನ್ನ ಬಳಸೋದ್ರಿಂದ ಅದರ ಬಳಕೆ ಇದೆ. ಆದ್ರೆ ಶಾಸ್ತ್ರೀಯ ಸಂಗೀತದಲ್ಲಾಗ್ಲಿ ಅಥವಾ ಬೇರೆ ಕಂಪೋಸಿಷನ್ ಇರಲ್ಲ. ಹಾಗೆ ನಿಧಾನಕ್ಕೆ ನಾನು ಕಲಿತಾ ಅದನ್ನು ಬಳಸ್ತಾ ಇದನ್ನು ಬಳಸ್ತಾ ಇದಕ್ಕೆ ಅದು ಹಾಕಿದ್ರೆ ಚೆನ್ನಾಗಿರುತ್ತೆ, ಅದು ಬೇರೆ ಔಚಿತ್ಯ. ಯಾವುದಕ್ಕೆ ಇವಾಗ ಯಾವುದೋ ಒಂದು ಭಕ್ತಿ ರಸ ಇದ್ರೆ ಇದನ್ನ ಹಾಕಿದ್ರೆ ಭಕ್ತಿ ರಸ ಹೋಗದೇ ಇರೋ ತರ ಹಾಕ್ಬೇಕು, ಅದು ಮುಖ್ಯ ನಮಗೆ. ಯಾಕೆಂದ್ರೆ ಇದೇ ಗೊತ್ತಿದೆ ಅಂತ ಎಲ್ಲದಕ್ಕೂ ಹಾಕೋದಕ್ಕಾಗಲ್ಲ. ಭಾವಗೀತೆ ತರ ಕೇಳಬೇಕು, ಭಕ್ತಿ ಗೀತೆ ತರ ಕೇಳಬೇಕು, ದೇಶಭಕ್ತಿ ಗೀತೆ ತರ ಕೇಳಬೇಕು. ಅಂತವೆಲ್ಲ ನಾವು ಇದು ಕಲಿತಾ ಹೋಗ್ತೀವಿ. ನಾವು ನಮ್ಮ ಲೈಫಲ್ಲಿ ನಾವು ಸೀಸನ್ ಆಗ್ತಾ ಹೋಗ್ತೀವಿ. ನಂದೇ ಕೆಲವು ಕಾಲೇಜ್ನಲ್ಲಿ ಮಾಡಿರೋ ಕಂಪೋಸಿಷನ್ಸ್ ಯಾರು ಹಾಡಕ್ಕೆ ಆಗಲ್ಲ, ಯಾಕೆಂದ್ರೆ ಅದು ಈ ಅಗಸ ಕತೆ ಇದೆ. ಹಾಗೇನೆ ಹೊಸದ್ರಲ್ಲಿ ನಮ್ಗೆ ಗೊತ್ತಿರೋ ಅಷ್ಟನ್ನು ನಾವು ಅಪ್ಲೈ ಮಾಡ್ಬೇಕು ಅಂತ, ಅದರಲ್ಲಿ ಒಂದೊಂದು ಪದ ಕೂಡ ಒಂದೇನೋ ಉಯ್ಯಾಲೆ ಅಂದ್ರೆ ಆ ಉಯ್ಯಾಲೆ ಕಾಣಿಸ್ಬಿಡ್ಬೇಕು, ಆ ತರ ಒಂದು ಕಂಪೋಸಿಷನ್. ಈ ತರ ಒಂದೇ ಲೈನ್ ನಲ್ಲಿ 28 ಭಾವನೆ ಹಾಕಿ ಕಷ್ಟ ಇದೆಲ್ಲ ಮಾಡಿರೋದೆಲ್ಲ ಇದೆ. ಇವತ್ತುಗಳು ಅದೆಲ್ಲ ಇದೆ ನನ್ನ ಹತ್ರ, ಏನು ಚೇಂಜ್ ಮಾಡಕ್ ಹೋಗಿಲ್ಲ. ಯಾಕಂದ್ರೆ ನನ್ನ ಜೀವನ ಹಾಗೆ ಬೆಳೆದು ಬಂದಿರೋದಾತಿ, ಅದನ್ನೆಲ್ಲ ಸರಿ ಮಾಡ್ಬೋದಾಗಿತ್ತು, ಆದ್ರೆ ಮಾಡಿಲ್ಲ. ಅದು ಹಾಗೆ ಇದೆ, ನಾನು ಬೆಳೀತಾ ಇದ್ದೀನಿ. ಅಲ್ಲಿಂದ ಇದನ್ನೆಲ್ಲ ಸಾಫನ್ ಮಾಡಿ ಅದನ್ನೆಲ್ಲ ನಾವು ಹದಗೊಳಿಸಿ ಎಷ್ಟು ಅದಕ್ಕೆ ಉಚಿತನೋ ಅಷ್ಟು ಮಾತ್ರ ಕೊಡೋದಕ್ಕೆ ತಲುಪಿದಾಗ ನಿಜವಾದ ಪ್ರೊಫೆಷನಲ್ ಮ್ಯೂಸಿಷಿಯನ್ ಆಗ್ಬೋದು. ನಾವು ಪ್ರೊಫೆಷನಲ್ ಅಥವಾ ಮ್ಯೂಸಿಷಿಯನ್ನೇ, ಸಂಗೀತಗಾರ, ನಿಜವಾದ ಸಂಗೀತಗಾರ ಅಂತ ನಾನು ಈ ಇಂಡಸ್ಟ್ರಿಗೆ ಬರಬೇಕು ಅಂತ ಹೇಳಿದ್ರೆ ಆ ಪಕ್ವತೆ ಬೇಕಾಗುತ್ತೆ. ನಿಮ್ಮ ಜರ್ನಿಯಲ್ಲಿ ಒಂದು ಬೆಂಚ್ ಮಾರ್ಕ್ ತರ ಅಂತ ಹೇಳಿದ್ರೆ ಲಂಡನ್ ಒಲಿಂಪಿಕ್ಸ್, ಮೂವಿಂಗ್ ಅರ್ತ್ ಮಾಡಿದ್ದಂಥ ಒಂದು ಸಿಚುವೇಶನ್ ಏನಿದೆಯಲ್ಲ, ಅದ್ರ ಬಗ್ಗೆ ಹೇಳಬಹುದು ಸರ್? 1993ನೇ ಇಸ್ವಿಯಿಂದ ನಾನು ಲಂಡನ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಮೊದಲು ನನಗೆ ಅವಕಾಶ ಬಂದು ಚಿತ್ರಲೇಖಾ ಬೋಳಾರ್ ಅಂತ ಒಬ್ರು ಅಲ್ಲಿನ ಒಂದು ನೃತ್ಯಗಾರ್ತಿ, ಅವರು ಕೊರಿಯೋಗ್ರಾಫರ್, ಅವರು ಜನಪದ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ರು. ಅಂದ್ರೆ ಇಡೀ ಭಾರತದ ಬೇರೆ ರಾಜ್ಯದ ಜನಪದ ನೃತ್ಯ ಸಂಗೀತ ಎರಡು ಮಾಡಿ ಲೈವ್ ಮ್ಯೂಸಿಕ್. ನಾವೊಂದು 12 ಜನದ ಟ್ರೂಪ್. ಇದರಲ್ಲಿ ಶಿವಾನಂದ್ ಹೆಗಡೆ ಅವರಿದ್ರು, ಆಮೇಲೆ ಶಂಕರ್ ಶಾನ್ಭೋಗ್ ಇದ್ರು, ನಿರುಪಮ ರಾಜೇಂದ್ರ ಇದ್ರು, ಸತ್ಯನಾರಾಯಣ ರಾಜ ಇದ್ರು, ಈ ತರ ಹಲವಾರು ಜನ ಇದ್ರು. ಸೊ ನನ್ನ ಹೆಂಡತಿ ಸ್ನೇಹಜ ಕೂಡ ಇದ್ಲು, ಅವಳು ತಮ್ಮ ಸುಮೋದ್ ಕೂಡ ಇದ್ದ. ಇದೆಲ್ಲ ನಾನು ಅವ್ರನ್ನ ಅಲ್ಲೇ ಭೇಟಿಯಾಗಿದ್ದು. ಈ ಒಂದು ಪ್ರಾಜೆಕ್ಟ್ ನಡೆದಾಗ ಫಸ್ಟ್ ಟೈಮ್ ಹೋಗಿದ್ದು. ಅದಾದ್ಮೇಲೆ ನಾನು ಅಲ್ಲಿ ಹೋದಾಗ ನನಗೆ ಸುಮ್ಮನೆ ಇರೋದಕ್ಕಂತೂ ಆಗ್ತಿರಲಿಲ್ಲ. ಯಾರು ವರ್ಕ್ಶಾಪ್ ಕರೆದ್ರೆ, ನನಗೆ ಯಾವಾಗೇನು 21 ವರ್ಷ 22 ವರ್ಷ ನನಗೆ. ಮೋಹಿನಿ ಅಟ್ಟಮ್ದು ಒಂದು ವರ್ಕ್ಶಾಪ್ ಇದೆ, ಬರ್ತಿರೋ ಜೊತೆಗೆ. ಸರಿ ಬನ್ನಿ, ನನಗೆ ಮೋಹಿನಿ ಅಟ್ಟಮ್ ಬಗ್ಗೆ ಏನೂ ಗೊತ್ತಿಲ್ಲ. ಅವಾಗ ಏನ್ ನುಡಿಸ್ಬೇಕು, ವಾದ್ಯ ಹುಡುಕ್ಯನ ಕೊಡಿ ತಗೊಂಡೋಗ್ತೀನಿ ಬಿಟ್ಟು ತಗೊಂಡೋಗಿ ಅವ್ರ ಮಕ್ಳಿಗೆ ವರ್ಕ್ಶಾಪ್ ಮಾಡ್ತಾರೆ, ಅವ್ರ ಜೊತೆ ನುಡ್ಸೋದು. ನಾನು ನುಡ್ಸೋದು ಯಾಕೆ, ಅವ್ರು ಏನ್ ಮಾಡ್ತಾರೆ ಅಂತ ಕಲ್ತ್ಕೊಳ್ಳೋದಕ್ಕೆ. ನನಗೆ ಕಲಿಯೋ ಒಂದು ಹುಮ್ಮಸ್ಸು, ನನಗೆ ಅವಶ್ಯಕತೆ ಇದೆಯಲ್ಲ, ಆಮೇಲೆ ನೋಡೋಣ, ಹೋಗೋಣ, ಎಕ್ಸ್ಪೀರಿಯನ್ಸ್ ಸಿಗ್ಲಿ. ಅದಾಯ್ತು. ಇನ್ಯಾವುದೋ ಒಂದು ಮಾರ್ಷಲ್ ಆರ್ಟ್ಗೆ ಏನು ನುಡಿಸ್ಬೇಕು ಅಂತ ಹೇಳಿದಾಗ ಅಲ್ಲಿನ ಪಂಜಾಬಿ ಡೋಲ್ ತಗೊಂಡು ಕೈಯಲ್ಲಿ ಬೇಸ್ ಡೋಲಕ್ ತರ ನುಡಿಸಿ ಅದಕ್ಕೆ ಅವರು ಥಾಂಗ್ಟಾ ಅನ್ನೋ ಒಂದು
ಮಣಿಪುರ್ದು ಮಾರ್ಷಲ್ ಆರ್ಟ್ ಒಂದು ಮಾಡಿದ್ರು, ಅದಕ್ಕೆ ನಾನು ನೋಡಿಸಿ ಈ ಥರದ್ದೆಲ್ಲ ಮಾಡ್ತಾ ಅಲ್ಲಿನ ಕೆಲವರು ನನ್ನ ಕೆಲಸ ನೋಡಿ ನನಗೆ ಒಂದು ಆಫರ್ ಮಾಡಿದ್ರು, ಒಂದು ಪ್ರಾಜೆಕ್ಟ್, ಈ ಥರ ಒಂದು ಪ್ರಾಜೆಕ್ಟ್ ಇದೆ, ಪ್ರೊಡಕ್ಷನ್ ಇದೆ, ಮಾಡಿಕೊಡ್ತೀರಾ ಮ್ಯೂಸಿಕ್ ಅಂತ. ನನಗೆ ಶಾಕ್ ಆಯ್ತು, ಯಾಕೆ ನಾನು ಅಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಂಥ ಶಕ್ತಿ ನನಗಿದೆಯಾ ಅಂತ ನನಗೆ ಗೊತ್ತಿರಲಿಲ್ಲ. ಆದರೂ ತಗೊಂಡೆ, ಮಾಡಿದಕ್ಕೆ ಇನ್ನೂ ಹೆಚ್ಚು ಬಂತು. ಹೀಗೆ ನಡೀತಾ ಎಷ್ಟೋ ವರ್ಷ ಕೆಲಸ ಮಾಡಿದ್ಮೇಲೆ ಸಂಪದ್ ಅಂತ ಒಂದು ಸಂಸ್ಥೆ ಇದೆ ಅಲ್ಲಿ. ಸಂಪದ್ ಅಂತ ಹೇಳಿದ್ರೆ ಸೌತ್ ಏಷ್ಯನ್ ಮ್ಯೂಸಿಕ್ ಅಂಡ್ ಪರ್ಫಾರ್ಮಿಂಗ್ ಆರ್ಟ್ಸ್ ಡೆವಲಪ್ಮೆಂಟ್ ಅಂತ. ಅದು ಒಂದು ಏಷ್ಯನ್ ಸಂಸ್ಥೆ, UK ಇರುವಂಥದ್ದು. ಅಲ್ಲಿ ಪಿಯಾಲಿರೆ ಅಂತ ಒಬ್ರು ನಡೆಸ್ತಾರೆ ಅದನ್ನ. ಅವ್ರು ಏನಂತ ಹೇಳಿದ್ರೆ ಅವ್ರ ಉದ್ದೇಶನೇ ಏಷ್ಯನ್ ಆರ್ಟ್ಸ್ನ ಇಂಗ್ಲೆಂಡ್ನಲ್ಲಿ ಅದನ್ನ ಬೆಳೆಸುವಂಥದ್ದು, ಕಲಿಸುವಂಥದ್ದು. ಅಲ್ಲಿರೋ ಏಷ್ಯನ್ಸು, ಯಾರು ಭಾರತೀಯರು ಅಥವಾ ಪಾಕಿಸ್ತಾನಿಗಳಿರ್ಬೋದು ಅಥವಾ ಚೈನೀಸ್ ಇರ್ಬೋದು, ಯಾರೇ ಇದ್ರು ಕೂಡ ಅವ್ರಿಗೆ ಒಂದು ವೇದಿಕೆ ಒದಗಿಸ್ಕೊಡುವಂಥವ್ರು. ಅವ್ರಿಗೆ ಒಂದು ಅವಕಾಶ ಬಂತು. ಲಂಡನ್ ಒಲಿಂಪಿಯಾಡ್ನಲ್ಲಿ 240 ಜನ ನೃತ್ಯಪಟುಗಳನ್ನ ಇಟ್ಕೊಂಡು ಒಂದು ಕಾರ್ಯಕ್ರಮ ಮಾಡಬೇಕು, ಅದಕ್ಕೆ ಸಂಗೀತ ಮಾಡೋದಕ್ಕೆ ನೀವು ಮಾಡಿಕೊಡ್ತೀರ ಅಂತ ನನಗೆ ಕೇಳಿದ್ರು. ಸೊ ನಾನು ಖಂಡಿತವಾಗಿ ಅಂತ ಒಪ್ಕೊಂಡೆ. ಅದಕ್ಕೋಸ್ಕರ 1 ತಿಂಗಳು ಇಡೀ ಇಂಗ್ಲೆಂಡ್ನಲ್ಲಿ ನಾವು ಈ ಸಿಂಗರ್ಸ್ನ, ವಾದ್ಯಗಾರನ, ಡಾನ್ಸರ್ಸ್ನ ಆಡಿಷನ್ ಮಾಡಿದ್ವಿ. ಅದಾದ್ಮೇಲೆ ನಮ್ಗೆ ಗೊತ್ತಾಯ್ತು ಈ ಲೈವ್ ಮ್ಯೂಸಿಕ್ ಮಾಡೋದು ಕಷ್ಟ ಆಗುತ್ತೆ, ಅಷ್ಟು ದೊಡ್ಡ ಇದರಲ್ಲಿ ಬೇರೆ ಬೇರೆ ಕಡೆ ತಗೊಂಡು ಹೋಗ್ಬೇಕು ಅಂತ. ಆಮೇಲೆ ಅವ್ರು ನಾನು ರೆಕಾರ್ಡ್ ಮಾಡಕ್ಕೆ ಹೇಳಿದ್ರು. ಬೆಂಗಳೂರಿನಲ್ಲೇ ರೆಕಾರ್ಡ್ ಮಾಡಿದೆ ನಾನು. ನನ್ನ ಸ್ಟೂಡೆಂಟ್ಸೇ ಸುಮಾರು ಜನ ಹಾಡಿದ್ರು, ಇಲ್ಲಿನ ವಾದ್ಯಗಾರ ನುಡಿಸಿದ್ರು. ಇದು ಲಂಡನ್ ಒಲಿಂಪಿಕ್ಸ್ ಟೈಮ್ನಲ್ಲಿ ಒಲಿಂಪಿಯಾಡ್ ಪಕ್ಕದಲ್ಲೇ ಆಗುತ್ತೆ, ಅಲ್ಲಿ ಸ್ಟೇಡಿಯಮ್ಸ್ನಲ್ಲೆಲ್ಲ ಪರ್ಫಾರ್ಮ್ ಆಯಿತು, ಕ್ವೀನ್ ಮುಂದೆ ಕೂಡ ಪರ್ಫಾರ್ಮ್ ಆಯಿತು. ಆ ಟೈಮ್ನಲ್ಲಿ ಆ್ಯಕ್ಚುಲಿ ಆ ಲಂಡನ್ ಒಲಿಂಪಿಕ್ಸ್ ನಡೆದಾಗ ಇನ್ನು 2012 ಅದರಲ್ಲಿ ಭಾರತದಿಂದ ನಾನು ಏಕೈಕ ಕಮಿಷನ್ಡ್ ಮ್ಯೂಸಿಕ್ ಕಂಪೋಸರ್ ಆಗಿ ನನಗೆ ಒಂಥರ ಆಮೇಲೆ ಹೇಳ್ಕೊಳ್ಳೋಕೆ ಖುಷಿ ಆಯಿತು. ಅವಾಗ ಕೆಲಸ ಮಾಡ್ಬೇಕಾದ್ರೆ ಮಾಡಿದ್ವಿ, ಸಾಧಾರಣ ಇನ್ನೊಂದು ಕೆಲಸ ಬಂದಾಗೆ ಅದು ಕೂಡ. ಬಟ್ ಬಹಳ ಸಂತೋಷ ಆಯಿತು, ಚೆನ್ನಾಗಾಯ್ತು, ಕಾರ್ಯಕ್ರಮ ಬಹಳ ಚೆನ್ನಾಗಿತ್ತು. ಸರ್, ನಿಮ್ಮ ಕಂಪೋಸಿಷನ್ ಹಾಡುವಂತ ಧೈರ್ಯ ಅಂತೂ ನಮಗೆ ಬರಲ್ಲ, ಆದ್ರೆ ನೀವು ಕಂಪೋಸಿಷನ್ ಅಲ್ಲಿ ಯಾವ ರೀತಿಯ ಪ್ರಯೋಗಗಳು ಮಾಡಿರ್ತೀರಾ ಅಂತದ್ದು ಒಂದು ಝಲಕ್ ಕೇಳಬಹುದಾ ಸರ್? ಖಂಡಿತವಾಗಿ. ಎಕ್ಸ್ಪರಿಮೆಂಟೇಷನ್ ಅಂತ ಹೇಳಿದ್ರೆ ಒಂದು ಲಕ್ಷ್ಯ ಸಂಗೀತ ಅನ್ನೋದೊಂದು ನನಗೆ ಕಾನ್ಸೆಪ್ಟ್, ನನ್ನ ಮೊದಲಿಂದ ಕೂಡ. ಯಾವುದೋ ಒಂದು ಪ್ರಯೋಗ ಇದ್ದರೆ, ಯಾವುದೋ ಒಂದು ಭಾವನೆನೇ ಇದ್ದರೆ ಅದನ್ನು ಹೇಗೆ ಬಳಸ್ಕೋಬೋದು. ನಮ್ಮಲ್ಲಿ ಸಂಗೀತದಲ್ಲಿ ಕೆಲವು ಸಲ ಶುದ್ಧ ಗಾಂಧಾರ ಅಂತ ಹೇಳಿದ್ರೆ ಅದನ್ನು ಒಂದು ಸಂತಸಕ್ಕೆ ನಾವು ಬಳಸ್ತಾ ಇದ್ದರೆ, ಅದರ ಕೋಮಲ ಗಾಂಧಾರ ಸ್ವಲ್ಪ ದುಃಖ ತೋರಿಸುತ್ತೆ ಅನ್ನೋ ಒಂದು ರಿಲೇಟಿವ್ ಫೀಲ್. ಇವಾಗ ಯಾವ ಸ್ವರದಿಂದ ಏನು ಬೇಕಾದ್ರೂ ತೋರಿಸ್ಬೋದು, ಬೇರೆ ವಿಷಯ. ಆದರೆ ರಿಲೇಟಿವ್, ಈ ಥರ ರಿಲೇಟಿವ್ ಆಲೋಚನೆ ಮಾಡ್ಬೇಕಾದ್ರೆ ಒಂದು ದಾಸರ ಪದ ನನಗೆ ಸಿಕ್ತು. ನನಗೆ ಮಂದಮತಿಯೋ ನಾನು, ಮದನ ಜನಕನು ನೀನು. ಇದು ಇಡೀ ಗೀತೆನಲ್ಲಿ ಪುರಂದರದಾಸರು ನಮಗೆ ನೀನು ನಾನು ನೀನು ನಾನು ಅಂತ ಹೇಳ್ಕೊಂಡು ಹೋಗಿದ್ದಾರೆ. ಸೊ ನಾನು ಅದಕ್ಕೇನೆ ನೀನು ಅಂತ ಬಂದಾಗೆಲ್ಲ ಶುದ್ಧ ಗಾಂಧಾರು, ನಾನು ಅಂತ ಬಂದಾಗೆಲ್ಲ ಕೋಮಲ್ ಗಾಂಧಾರ, ನಿನಗಿಂತ ಕಮ್ಮಿ ಅಂತ ಹೇಳೋ ಒಂದು ಕಾನ್ಸೆಪ್ಟು ಟೆಕ್ನಿಕಲ್ ಆಗಿ ತಂದ್ರೆ ಹೇಗಿರುತ್ತೆ ಅನ್ನೋ ಒಂದು ಪ್ರಯೋಗ ಮಾಡಿದ್ದೆ. ಅದ್ ಬೇಕಾದ್ರೆ ಹಾಡು ತೋರಿಸ್ತೀನಿ ಪ್ಲೀಸ್ ಸರ್. ಮಂದಮತಿಯೋ ನಾನು, ಮದನ ಜನಕನು ನೀನು. ಮಂದಮತಿಯೋ ನಾನು, ಮದನ ಜನಕನು ನೀನು. ಕುಂದುಗಳ ನೆಣಿಸದೆ ದಯಮಾಡಿ ಸಲಹೋ. ಮಂದಮತಿಯೋ ನಾನು, ಮದನ ಜನಕನು ನೀನು. ಕುಂದುಗಳ ನೆಣಿಸದೆ ದಯಮಾಡಿ ಸಲಹೋ. ಮಂದಮತಿಯೋ ನಾನು, ಶರಣ ರಕ್ಷಕ ನೀನು, ಪರಮ ಪಾತಕಿ ನಾನು. ದುರಿತ ಪರ್ವತವ ಪರಿಹರಿಪೆ ನೀನು. ಶರಣ ರಕ್ಷಕ ನೀನು, ಪರಮ ಪಾತಕಿ ನಾನು. ದುರಿತ ಪರ್ವತವ ಪರಿಹರಿಪೆ ನೀನು. ಮರುಳುಗೊಂಬೆನು ನಾನು, ಅರಿತು ರಕ್ಷಿಪೆ ನೀನು. ಮರುಳುಗೊಂಬೆನು ನಾನು, ಅರಿತು ರಕ್ಷಿಪೆ ನೀನು. ಗರ್ವಾಹಂಕಾರಿ ನಾನು, ಅಗಮ್ಯ ನೀನು. ಮಂದಮತಿಯೋ ನಾನು. ಸಾಹಿತ್ಯಕ್ಕೆ ಸಂಗೀತ ಎಷ್ಟು ಪೂರಕ. ಆಮೇಲೆ ನೀವು ಹೇಳಿದ ಹಾಗೆ ನಾನು ನೀನು ಇರುವಂತ ಆ ವ್ಯತ್ಯಾಸ ಇದೆಯಲ್ಲ ಸರ್, ಅದ್ಭುತವಾಗಿ ಕೇಳಿಸ್ತಾ ಇತ್ತು. ನೀವು ಹೇಳಿದ್ರಿ ಸರ್, ನಾನು ಹೆಚ್ಚಾಗಿ ನೋಡೋದು ಹಿಂದೂಸ್ತಾನಿ ಕಣ್ಣುಗಳಿಂದ ನೋಡ್ತೀನಿ, ಏನೇ ನೋಡ್ಬೇಕಾದ್ರು ಅಂತ. ಬಟ್ ರಂಗಭೂಮಿ ಅಂತ ಹೇಳಿದಾಗ ಅದು ಇನ್ನೊಂಥರ ಮಟ್ಟು ಅಂತ ಹೇಳ್ತಾರೆ, ಅಲ್ಲಿಯ ಪ್ರಯೋಗಗಳೇ ಬೇರೆ ರೀತಿ ಇರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ನೀವು ರೇಡಿಯೋ ಈರಣ್ಣ, ಎಸ್ ಮೂರ್ತಿ ಇರ್ಬೋದು, ಆಮೇಲೆ ರಂಗಭೂಮಿಯ ಭೀಷ್ಮ, ಬಿ ವಿ ಕಾರಂತ್ ಅವರು ಮತ್ತು BJ ಶ್ರೀ, ಆ ಥರ ತುಂಬ ಜನರ ಜೊತೆ ಕೆಲಸ ಮಾಡಿದ್ದೀರಾ ಸರ್.
ಅಂದ್ರೆ ನಿಮಗೆ ಹೇಗೆ ಅನ್ಸುತ್ತೆ ಸರ್ ಈ ಸಂಗೀತಕ್ಕೂ ರಂಗಭೂಮಿಯ ಸಂಗೀತದ ಕೆಲಸ ಮಾಡಬೇಕಾದ್ರೆ? ನನಗೇನು ವ್ಯತ್ಯಾಸ ಇಲ್ಲ. ನಮಗೇನಂದ್ರೆ ಬಹಳ ಹಿಂದೆನೆ ನಾವು ಪ್ರೊಫೆಷನಲ್ ಮ್ಯೂಸಿಷಿಯನ್ ಆಗಿ ನಾನು ತಗೊಂಡ ತಕ್ಷಣ ನಾವು ಒಂದು ಡಿಮ್ಯಾಂಡ್ಗೆ ಅವ್ರು ಏನು ಕೇಳ್ತಾರೋ ಅದನ್ನ ಕೊಡುವಂಥದ್ದು ಅಭ್ಯಾಸ ಆಗ್ಬಿಟ್ರೆ. ನಮ್ಗೇನಂತ ಹೇಳಿದ್ರೆ ಇವಾಗ ನಾನು ಯಾರೋ ಒಬ್ರು ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಬಂದ್ಬಿಟ್ಟು ಈ ತರ ಒಂದು ಗೀತೆ ಬೇಕು ಅಂತ ಹೇಳಿದ್ರೆ ನಾವು ಅವ್ರಿಗೆ ಸಲಹೆ ಕೊಡೋದಾಗ್ಲಿ ಈ ತರ ಮಾಡಿ ಸರ್ ಚೆನ್ನಾಗಿತ್ತು ನಾವು ಹೇಳೋಂಥ ವಿಷಯನೇ ಇಲ್ಲ. ಅವ್ರಿಗೇನು ಇಷ್ಟ, ಯಾಕೆಂದ್ರೆ ಅವರ ಮಾಧ್ಯಮ ಅದು, ಇದು ಅವರ ವೇದಿಕೆ, ನಾವು ಅವ್ರಿಗೆ ಒದಗಿಸ್ಬೇಕು. ಆ ಅಭ್ಯಾಸ ಆದ್ಮೇಲೆ ರಂಗಕ್ಕೆ ಬಂದಾಗ ಅವ್ರು ಕೇಳಿದ್ರು ಈ ತರ ರಂಗಗೀತೆಗೆ ಬೇಕಾಗಂಗೆ ಮಾಡಬೇಕು ಅಂದ್ರೆ ಅಲ್ಲಿ ಕರ್ನಾಟಿಕ್ ಕೂಡ ಬರಲ್ಲ, ಹಿಂದೂಸ್ತಾನಿನೂ ಬರಲ್ಲ, ಜನಪದವೂ ಬರಲ್ಲ, ಅದು ಹೊರತುಪಡಿಸಿ ಲಕ್ಷ್ಯ ಸಂಗೀತ ಆ ಜಾಗಕ್ಕೆ ಆ ಭಾವ. ಇವಾಗ ಯಾರೋ ಒಬ್ಬ ತಮಾಷಿ ಅಂದ್ರೆ ಹಾಸ್ಯಗಾರ ಇದ್ರೆ ಹಾಸ್ಯ ರೀತಿಯಲ್ಲಿ ನಮ್ಮ ರಾಗ ಕೇಳೋ ಹಾಗೆ ಮಾಡುವಂಥದ್ದು, ಒಬ್ಬ ಕುಡುಕ ಇದ್ರೆ ಆ ಕುಡುಕನ ಧ್ವನಿಯಲ್ಲಿ ಕೇಳುವಂತ ರಾಗ ಇರೋ ಸ್ವರಗಳನ್ನೇ 12 ಸ್ವರಗಳನ್ನೇ ನಾವು ಅದಕ್ಕೆ ಅಪ್ಲೈ ಮಾಡಿ ಕೊಡುವಂಥದ್ದು ನನಗೇನು ಹೊಸದು ಅಂತ ಅನ್ಸಲ್ಲ. ಕೆಲವರು ಕೇಳ್ತಾರೆ ಇವಾಗ ನಮಗೆ ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಇದು ಯಾವುದೊಂದು ಆಭರಣಗಳ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ, ಇನ್ನೊಂದು ಬಂದ್ರೆ ಇನ್ಯಾವುದೋ ಆಸ್ಪತ್ರೆದಿರುತ್ತೆ, ಇನ್ನೊಂದು ಬಂದ್ರೆ ಇನ್ಯಾವುದೋ ಇರುತ್ತೆ. ಸೊ ಅದಕ್ಕೆ ಸರಿಯಾಗಿ ಹೊಂದಿಕೊಳ್ಳುವಂಥ ಉಚಿತವಾದ ಸಂಗೀತ ಕೊಡುವಂಥದ್ದು ಅಭ್ಯಾಸ ಆದರೆ ರಂಗ ಸಂಗೀತ ಕೂಡ ಹಾಗೆ. ಆದರೆ ದೊಡ್ಡವ್ರ ಜೊತೆ ಕೆಲಸ ಮಾಡೋ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದ್ರೆ ಬಹಳ ದೊಡ್ಡದು. ಕಾರಂತರ ವಿಷಯನೇ ಹೇಳೋಂಗಿದ್ರೆ ಕಾರಂತರ ಜೊತೆ ನಾನು NSD ಹೋಗಿ ಅವರ ಕೆಲವು ನಾಟಕ ಪ್ರದರ್ಶನಗಳಿಗೆ ಲೈವ್ ಮ್ಯೂಸಿಕ್ ನುಡಿಸೋದಕ್ಕೆ ಅನುಕೂಲ ಇತ್ತು. ಮತ್ತೆ ಅವರು ಕೊನೆಯ ದಿವಸಗಳಲ್ಲೂ ಕೂಡ ಅವರು ಲಕ್ಷ್ಮೀ ಕಟಾಕ್ಷ ಅಂತ ಇರ್ಬೇಕು ಯಾವುದೋ ಒಂದು ಚಿತ್ರ ಪ್ರೇಮ ಕಾರಂತರವರು ನಿರ್ದೇಶನದಲ್ಲಿ ಇವರು ಮ್ಯೂಸಿಕ್ ಮಾಡ್ತಾ ಇದ್ರು. ಅದನ್ನ ಅವ್ರ ಮನೆಗೆ ಹೋಗಿ ಬರ್ಕೊಂಡು ಬಂದು ರೆಕಾರ್ಡ್ ಮಾಡಿ ಕೊಡುವಂಥ ಒಂದು ಅವಕಾಶ ಕೂಡ ನನಗೆ ದೊರೆತಿತ್ತು. ಸೊ ಅಂಥದ್ದು ಜೊತೆಗೆ AS ಮೂರ್ತಿ ಅವ್ರ ಜೊತೆ ಬಹಳ ವಿಶೇಷವಾದ ನಂಟು. ಯಾಕೆಂದ್ರೆ ಅವರು ನಾವು ವರ್ಕ್ ಮಾಡ್ತಿರೋ ಸ್ಟುಡಿಯೋ ಪಕ್ಕದಲ್ಲೇ ಇದ್ರು, ಹಾಗೂ ಅವರ ಮೊಮ್ಮಕ್ಕಳು ಪಲ್ಲವಿ, ಶ್ವೇತಾ ಅವರೆಲ್ಲರೂ ನಮ್ಮ ವಲಯದಲ್ಲೇ ಇದ್ದಿದ್ದರಿಂದ ಅವರು ಕೂಡ ಸಾಕಷ್ಟು ನಮ್ಮ ಬಗ್ಗೆ ಅವ್ರ ಖುಷಿ. ಚಿಕ್ಕ ಮಕ್ಕಳಲ್ವಾ, ಯಾವುದೇ ವೇದಿಕೆ ಹತ್ತಿದ್ರು ಕೂಡ ಇವರು ನಮ್ಮ ಹೆಸರು ಹೇಳೋದವರು ಆ ಥರ ಎಲ್ಲ ಮಾಡ್ತಾ ಇದ್ರು. ಹಾಗೆ ಅವರ ನಾಟಕದಲ್ಲೂ ಕೂಡ ನಮಗೋಸ್ಕರ ಅಂತಾನೆ ತಿಂಗಳಿಗೆ ಮೊದಲನೇ ವಾರ ಒಂದು ಶನಿವಾರ ಒಂದು ನಾಟಕ ಹೊಸದಾಗಿ ಬರೆದು ನಾವು ಹೇಗೆ ಬೇಕು ನಮ್ಮನ್ನೇ ಆಕ್ಟ್ ಮಾಡಕ್ ಇಟ್ಕೊಂಡು ಅದರಲ್ಲೇ ಮ್ಯೂಸಿಕ್ ಸೇರೋ ತರ ಮಾಡಿ ಆ ಥರ ಎಲ್ಲ ಅವರು ಸುಮಾರು ಮಾಡಿಸಿದ್ರು. BJ ಅವರು ನಾನು ತುಂಬಾ ಹಿಂದೆನೆ ಸ್ಪಂದನಾ ಕಲಾವಿದ್ರದ್ದು ಕೆಲವು ನಾಟಕಗಳಿಗೆ ಹಾರ್ಮೋನಿಯಂ ನುಡ್ಸಕ್ಕೆ ಅಂತ ಹೋಗಿದ್ದೆ, ಯಾರೋ ಕರ್ಕೊಂಡು ಹೋಗಿದ್ರು, ಅದು ಅಭ್ಯಾಸ ಇದೆ ನನಗೆ ಗೊತ್ತಿತ್ತು. ಹಾಗೆ ಆ ಗೀತೆಗಳು ಕೇಳಿರೋದು, ಕಾರಂತರ ಗೀತೆಗಳು ಕೇಳಿರೋದು, ಅವರು ಇಡೀ ಭಾರತ ಎಲ್ಲ ಸುತ್ತಾಡಿ ಯಾವ್ಯಾವುದೋ ರೀತಿ ಸಂಗೀತ ಎಲ್ಲ ತಗೊಂಬಂದು ಒಟ್ಟಿಗೆ ಸೇರಿಸಿ ಇಲ್ಲಿ ನಮಗೆ ಒಟ್ಟಿಗೆ ಒಂದು ಮೆಡಿಸಿನ್ ತರ ಕೊಟ್ಟಿರೋದು. ಒಂದು ರಂಗ ಸಂಗೀತ ಕಾರಂತರದ್ದು ಒಂದು ನಾಟಕ ಕಂಪೋಸಿಷನ್ ಕೇಳ್ಬಿಟ್ರೆ ನಮಗೆ ಇಡೀ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡುತ್ತೆ. ನಾಟಕ ರಂಗ ಅಂದ್ರೆ ಹೀಗೆ ಮಾಡಬೇಕು, ವೃತ್ತಿಪರ ಅಂದ್ರೆ ಹಿಂಗೆ ಮಾಡಬೇಕು, ಹವ್ಯಾಸದಿಂದ ಹಿಂಗೆ ಮಾಡಬೇಕು. ಸೊ ಆ ಥರ ಎಕ್ಸ್ಪೀರಿಯನ್ಸ್ ಹ್ಯಾಸ್ ಬಿನ್ ಕರೆಕ್ಟ್, ಫ್ಯಾಂಟಾಸ್ಟಿಕ್. ನಾವು ಅಂದ್ರೆ ಸುಮಾರಷ್ಟು ಕೆಲಸಗಳು ಮಾಡಿದಾಗ ಎಷ್ಟೋ ಸಲ ಇದು ನಂದೇ ಕಂಪೋಸಿಷನ್ ಅಂತ ಒಂದೊಂದ್ಸಲ ನಮಗೆ ಕ್ವಶನ್ ಮಾಡ್ಕೊಳ್ಳೋ ಥರ ಆಗ್ಬಿಡುತ್ತೆ ಅಂತ. ಸೊ ಆ ಥರದ್ದು ಒಂದು ಬ್ಯೂಟಿಫುಲ್ ಇನ್ಸಿಡೆಂಟು ಟೊರೆಂಟೋಗೆ ಹೋದಾಗ ಕಲಾನಿಧಿ ಫೆಸ್ಟಿವಲ್, 3 ದಿನಗಳ ಫೆಸ್ಟಿವಲಲ್ಲಿ ನಿಮ್ಮನ್ನ ಒಂದಿನ ಲೈವ್ ಪರ್ಫಾರ್ಮ್ ಮಾಡೋದಕ್ಕೆ ಅಂತ ಹೇಳಿ ನಿಮ್ಮ ಬ್ಯಾಂಡ್ ಹೋಗಿರುತ್ತೆ. ಆದರೆ ಅಲ್ಲಿ ಆದದ್ದೇ ಬೇರೆ, ಅದನ್ನ ನೀವೇ ಹೇಳಿ ಸರ್. ಒಂದು ವರ್ಷ ಯಾವುದೋ ಒಂದು ವರ್ಷದಲ್ಲಿ ಎಡ್ಮಂಟನ್ ಇಂದ ಒಂದು ಡಾನ್ಸ್ ಕಂಪನಿ, ಅವ್ರಿಗೆ ನಾನೇ ಸಂಗೀತ ಮಾಡಿದ್ದೆ. ಅದು ಹೆಸರು ನಾರಿ ಅಂತ ಒಂದು ನಾರಿ ಶಕ್ತಿ ಬಗ್ಗೆ, ಅಂದ್ರೆ ಈ ದೈವಿಕ ನಾರಿಯಿಂದ ಹಿಡಿದು ಇವತ್ತು ಕಂಟೆಂಪ್ರರಿ ನಾರಿವರೆಗೂ ಒಂದು ಕಥಕ್ ಪರ್ಫಾರ್ಮೆನ್ಸ್, ಒಂದು ಕಥಕ್ ಪ್ರೊಡಕ್ಷನ್, ಅದಕ್ಕೆ ನಾನು ಕರೆದಿದ್ರು ಅವರು. ಅದು ಒಂದು ಟೊರೊಂಟೊ ನಡೀತಿದ್ದಂಥ ಕಲಾನಿಧಿ ಅಂತ ಒಂದು ಫೆಸ್ಟಿವಲ್. ಆ ಫೆಸ್ಟಿವಲ್ನಲ್ಲಿ ಒಂದು ದಿವಸ ಪ್ರದರ್ಶನ ಇತ್ತು. ಆ ಟೂರ್ ಮಾಡಬೇಕಾದ್ರೆ ನಾವು ಟೊರೊಂಟೋಗೆ ಅದಕ್ಕೋಸ್ಕರ ಬಂದಾಗ ನನಗೆ ತಿಳಿಯಿತು 3 ದಿವಸ ಫೆಸ್ಟಿವಲ್ನಲ್ಲಿ 2ನೇ ದಿವಸ ನಮ್ದು, ಹಿಂದಿನ ದಿವಸ ಒಂದು ಅಮೆರಿಕದಲ್ಲೇ ಇರುವಂತ ಇನ್ನೊಂದು ಕಂಪನಿಯವರು ಮೇನ್ ಪರ್ಫಾರ್ಮೆನ್ಸ್ ನಲ್ಲಿ ನಾನು ಸಂಗೀತ ಮಾಡಿರೋದೇ ಬಳಸ್ತಾ ಇದ್ದಾರೆ. ಅಂದ್ರೆ ಅದು ಯಾವುದೋ ವರ್ಷದಲ್ಲಿ ಮಾಡಿರುವಂತ ರೆಕಾರ್ಡಿಂಗ್. ಅದಾದ್ಮೇಲೆ ಗೊತ್ತಾಯ್ತು 3ನೇ ದಿವಸ ಕೂಡ ನಮ್ಮ ಬೆಂಗಳೂರಿಂದ ಬಂದಿರುವಂತ ಇನ್ನೊಂದು ಕಂಪನಿಯವರು ಮಾಡ್ತಾರೆ. ಸೊ 3 ದಿವಸ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ನಲ್ಲಿ ಮೇನ್ ಐಟಮ್ ಆಗಿ ನನ್ನ ಸಂಗೀತ ಬಂತು. ನನಗೆ ಬಹಳ ಸಂತೋಷ ಆಗಿತ್ತು. ಆಶ್ಚರ್ಯಕರ, ಅಂದ್ರೆ ನಾವೇನು ಡಿಸೈಡ್ ಮಾಡಿದಂತ ಆಗ್ಲಿ ಅಥವಾ ಏನು ಇರಲಿಲ್ಲ. ಆದ್ರೆ ಒಂಥರ ಅವರೇ ನನಗೆ ಹೇಳಿದ್ರು, ಒಂಥರ ಆಸ್ಥಾನ ವಿದ್ವಾಂಸರ ತರ ಆಗ್ಬಿಟ್ರಿ ನೀವು ಈ ಸಲ ಅಂತ ಫೆಸ್ಟಿವಲ್. ಈ ತರ ಆದಾಗ ನಮಗೂ ಒಂಥರ ಸಂತೋಷ, ಯಾಕೆಂದ್ರೆ ಅನಿರೀಕ್ಷಿತ್ವ ಅಂತ ಈ ಪುಟ್ಟ ಸಂತೋಷಗಳು ನಮಗೆ ಸಿಕ್ಕಿದಾಗ ಇಟ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್. ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಅಂತ ಏನಿದೆಯಲ್ಲ, ಒಂಥರ ಥ್ಯಾಂಕ್ಲೆಸ್ ಜಾಬ್. ಅಂದ್ರೆ ತುಂಬಾ, ಅಂದ್ರೆ ಅಫ್ಕೋರ್ಸ್ ಟೈಟಲ್ ಕಾರ್ಡಲ್ಲಿ ಇರುತ್ತೆ,
ಆದ್ರೆ ಅಂದ್ರೆ ಈ ಹಾಡುಗಳು ಸಿದ್ಧವಾದಾಗ ಈ ಹಾಡಿನ ಹಿಂದೆ ಯಾರಿದ್ದಾರೆ ಅಂದ್ರೆ ಬರೆದವರಾಗಿರ್ಬೋದು, ಕಂಪೋಸಿಷನ್ ಅಷ್ಟು ಪ್ರಚಾರಕ್ಕೆ ಬರೋದಿಲ್ಲ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್. ಬಟ್ ಸ್ಟಿಲ್ ಒಂದು ಇಡೀ ಸೀನ್ ಅಥವಾ ಸಿನಿಮಾ ಅಥವಾ ಧಾರಾವಾಹಿ ಯಾವುದನ್ನೇ ನೋಡಿದ್ರು ಕೂಡ ತುಂಬಾ ಕ್ಲೋಸ್ ಅಪ್ ಅಲ್ಲಿ ಇರುತ್ತೆ. ಒಂದು ಹಾಸ್ಯನೇ ಆಗಿರ್ಬೋದು ಅಥವಾ ಎಮೋಷನಲಿ ಆಗಿರಬಹುದು, ಆ ಒಂದು ಎಳೆ ಇರುತ್ತಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸ್ಕೋರ್ ಅನ್ನುವಂಥದ್ದು ಮತ್ತಷ್ಟು ಕಲಾವಿದರ ಅಭಿನಯದ ಜೊತೆಗೆ ಸೇರಿದಾಗ ತುಂಬಾ ನೋಡುಗರಿಗೆ ದೊಡ್ಡ ಪ್ರಭಾವ ಬೀರುತ್ತೆ, ಆಳವಾದ ಪ್ರಭಾವ ಬೀರುತ್ತೆ. ಈ ಇಡೀ ಪ್ರಾಸೆಸ್ ಹೇಗಿರುತ್ತೆ ಸರ್ ಅಂದ್ರೆ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಬಗ್ಗೆ? ಇದು ನನಗೆ ಈ ಥಿಯೇಟರ್ ಕಡೆಯಿಂದನೂ ಒಂದು ಎಳೆ ಇದೆ, ಸಂಗೀತದಲ್ಲೂ ಇರೋದ್ರಿಂದ. ಆ್ಯಂಡ್ ಅಷ್ಟು ಜನನ ಭೇಟಿ ಮಾಡಿದಾಗ ಒಬ್ಬೊಬ್ರ ಹತ್ರನೂ ನಾನು ಕಲಿಯೋದೆ. ನಾವು ಹೆಸರಿಸುವಂಥ ಗುರುಗಳು 2-3 ಜನ, ಆದರೆ ಸಾವಿರಾರು ಜನ ಗುರುಗಳು ನನಗೆ. ಎಷ್ಟೋ ಜನ ಏನು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ, ಎಷ್ಟೋ ಜನ ಏನು ಮಾಡಬಾರ್ದು ಅಂತಲೇ ಹೇಳ್ಕೊಟ್ಟಿದ್ದಾರೆ ಸ್ವತಃ ಅವ್ರು ಮಾಡಿ. ಅಂತ ಇಂಥದ್ರಲ್ಲಿ ನಾವಿವಾಗ ಡಾಕ್ಟರ್ ಮಾಯರಾವ್ ಅವರು ಅವ್ರದ್ದು ನಾಟ್ಯ ಇನ್ಸ್ಟಿಟ್ಯೂಟ್ನಲ್ಲಿ ಎಕ್ಸಾಮಿನೇಷನ್ ಬ್ಯಾಲೆ ಅಂದರೆ ನಮ್ಮಲ್ಲಿ ಬ್ಯಾಲೆ ಅಂತ ಕರೀತಾರಾದ್ರೆ ಇಟ್ಸ್ ಎ ಡಾನ್ಸ್ ಡ್ರಾಮಾ, ಥಿಯೇಟ್ರು, ಡಾನ್ಸ್ ಆ್ಯಂಡ್ ಥಿಯೇಟ್ರ್ ಜೊತೆಗೆ ಮಾಡೋವಂಥದ್ದು. ಅದು ಅವ್ರು ಡಿಗ್ರಿ ಮಾಡಬೇಕಾದ್ರೆ ಫೈನಲ್ ಇಯರ್ನಲ್ಲಿ ಅವರು ಒಂದೊಂದು ಪ್ರಯೋಗ ಮಾಡಬೇಕು ಸ್ಟೂಡೆಂಟ್ಸ್. ಅವ್ರ ಜೊತೆಗೆ ಇರುವಂಥ ಸ್ನೇಹಿತರನ್ನ ಇಟ್ಕೊಂಡು ಯಾವುದೋ ಒಂದು ಸಬ್ಜೆಕ್ಟ್ ತೊಗೊಂಡು ಅದಕ್ಕೊಂದು ಕ್ರಿಯೇಟ್ ಮಾಡಿ ಲೈವ್ ಮ್ಯೂಸಿಕ್. ಸೊ ಅದಕ್ಕೆ ನನಗೆ ನೀನು ಮಾಡ್ತೀಯನೋ ಅಂತ ಕೇಳಿದ್ರು, ಮಾಡ್ತೀನಿ ಅಂತ ಹೇಳಿದೆ. ಸೊ ಹಾಗಾಗಿ ಈ ಡಾನ್ಸ್ಗೆ ಏನು ಬೇಕೋ ಅದು ಮ್ಯೂಸಿಕ್ ಮಾಡೋವಂಥದ್ದು ಅಭ್ಯಾಸ ಆಗ್ತಾ ಇತ್ತು ಅಲ್ಲಿಂದ. ಹಾಗೇನೆ ಸೀರಿಯಲ್ಗಳಲ್ಲಿ ನಿಧಾನಕ್ಕೆ ಒಂದೊಂದೇ ಈಗ ನಾನು ಹೇಳಿದೆ ಆವಾಗಲೇ ಸಂಘಟನೆಯನ್ನು ಮಾಡಬೇಕಾದ್ರೆ ಭಾರ್ಗವ್ ಅವರು ಹೇಳಿದ್ರು ಚೆನ್ನಾಗಿದೆ, ನಿನ್ನ ಆಲೋಚನೆ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಆ ಎನರ್ಜಿ ಇವಾಗ ನಾವು ನೋಡ್ಬೇಕಾದ್ರೆ ದುಃಖದ ಸನ್ನಿವೇಶ ಇದ್ರೆ ಆ ದುಃಖಕ್ಕೆ ಯಾವ ರಾಗನ ಬಳಸ್ಬೋದು, ಯಾವ ಟೆಂಪೋನಲ್ಲಿ ಯಾವ ಆಕ್ಟೇವ್ನಲ್ಲಿ ಮಾಡಿದ್ರೆ ಅದು ಚೆನ್ನಾಗಿ ಕೇಳುತ್ತೆ. ಸೊ ಇದ್ರ ಜೊತೆಗೆ ವಾದ್ಯಗಳು ನನಗೆ ಅದೊಂದು ಇಂಟ್ರೆಸ್ಟು. ಇವಾಗ ಸಿತಾರ್ ಅಂತ ಹೇಳಿದ್ರೆ ಆ ಸಿತಾರ್ನಲ್ಲಿ ಏನೇನು ಮಾಡಬಹುದು, ಮೀಂಡ್ ಅಂತ ಹೇಳಿದ್ರೆ ಯಾವ ಸ್ವರದಿಂದ ಯಾವ ಸ್ವರದವರೆಗೂ ಎಳಿಬಹುದು, ಟ್ರಿಲ್ ಅಂದ್ರೆ ಏನು ಮಾಡ್ಬೋದು, ಆಮೇಲೆ ಏನು ನುಡ್ಸಾಣಿಕೆ ಏನಿದೆ ಅದ್ರಲ್ಲಿ ಏನೇನು ಮಾಡ್ಬೋದು, ಇದನ್ನೆಲ್ಲ ನಾನು ಯಾವುದೇ ರೆಕಾರ್ಡಿಂಗ್ ಇದ್ರೂ ಕೂಡ ಸಿತಾರಿಸ್ಟ್ ಜೊತೆ ಕೂತ್ಕೊಂಡು ಕೇಳೋವಂಥ ಪದ್ಧತಿ. ಸುಮ್ಮನೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದೇನು ಅದೇನು. ಹಾಗೆ ಇವತ್ತಿಗೆ ಆ ಸಿತಾರ್ ವಾದ್ಯದಲ್ಲಿ ನುಡಿಸದೇ ಇರುವಂತ ಜಾಗ ಇಲ್ಲ. ಈ ಬ್ರಿಡ್ಜ್ ಆದ್ಮೇಲೆ ಕೂಡ ಯಾವುದೋ ಒಂದು ಜಾಗ ಇರುತ್ತೆ, ಅಲ್ಲೂ ನುಡಿಸ್ತಿದೆ. ಯಾಕೆಂದ್ರೆ ಅಲ್ಲೇನೋ ಒಂದು ವಿಶೇಷವಾದ ಶಬ್ದ ಬರುತ್ತೆ, ಟ್ರಿಂಗ್ ಅಂತೇನೋ ಬರುತ್ತೆ. ಅದು ಯಾವುದೋ ಒಂದು ಪ್ರಯೋಗದಲ್ಲಿ ಒಂದು ಹಾವಿಗೆ ನನಗೇನೋ ಬೇಕಿತ್ತು, ಒಂದು ಬಹಳ ವಿಯರ್ಡ್ ಸೌಂಡ್ ಬೇಕಿತ್ತು, ಅದನ್ನ ನಾನು ನುಡಿಸ್ಕೊಂಡೆ ಅಲ್ಲಿ. ಸೊ ಈ ತರನೇ ಸಾರಂಗಿ ಅನ್ನೋ ವಾದನ. ಸೊ ಅದು ಸಾರಂಗಿ ಮೊದಲನೇ ಸರಿ ಬಳಸಿದಾಗ ಒಂದು 94 ಏನೋ ನಾವು ಫಯಾಜ್ ಜಿನ ಧಾರವಾಡದಿಂದ ಇಲ್ಲಿ ಕರೆದು ಅವ್ರನ್ನ ಕೇಳಿದಾಗ ಅವ್ರ ಜೊತೆ ಕೂತಕ್ಗಳಿದ್ದೆ. ಇದರಲ್ಲಿ ಎಷ್ಟು ಪಂಚಮ ಬರುತ್ತೆ ವಾದ್ಯದಲ್ಲಿ, 3 ನುಡಿಸ್ಬೋದು ಅಂತ ಹೇಳಿದ್ರು. ಅದು ಹೇಳಿ ಮುಂದಿನ ಗೀತೆಯಲ್ಲಿ ಒಂದು BGMನಲ್ಲಿ 3 ಪಂಚಮ ಇತ್ತು ಒಂದೇ BGMನಲ್ಲಿ. ಸೊ ಅದೇನೋ ಒಂದು ಎಕ್ಸ್ಪೆರಿಮೆಂಟೇಷನ್. ಅವ್ರಿಗೇನು ಅವ್ರು ನುಡಿಸ್ಬೇಕು ಆಸ್ ಎ ಪ್ರೊಫೆಷನಲ್. ಈ ಕಡೆ ಸಂಗೀತಗಾರ ಅವ್ರು ಯಾರು ನನಗೆ ಕೆಲಸ ಕೊಟ್ಟಿದ್ರು ಅವ್ರಿಗೆ ಅದ್ರ ಎಫೆಕ್ಟ್ ಬೇಕು. 3 ಪಂಚಮ ಹಾಕಬಾರ್ದು ಅಂತೇನಿಲ್ವಲ್ಲ, ನಾನು ಅದನ್ನ ಪ್ರಯೋಗದಲ್ಲಿ ಹಾಕಿ ಸೊ ಆ ವಾದ್ಯದ ಏನು ಚೌಕಟ್ಟು, ಅದರ ಲಿಮಿಟೇಷನ್ ಏನು, ಎಕ್ಸ್ಪಾನ್ಸ್ ಏನು, ಹಾಗೆ ಒಂದೊಂದೇ ವಾದ್ಯ, ಧ್ವನಿ, ರಿದಮು ಎಲ್ಲ ಗೊತ್ತಾದ್ಮೇಲೆ ನಾವು ಒಂದು ಸೀನ್ ಬಂದಾಗ ಆ ಸೀನ್ಗೆ ಇದರ ಲಿಮಿಟೇಷನ್, ಇದರ ಎಕ್ಸ್ಪಾನ್ಸ್ ಅದೆಲ್ಲ ಜೊತೆಗೆ ತಗೊಂಡು ಕೊಡೋದು. ತಾವದಾನಿ ಗಣೇಶ್ ಅವ್ರನ್ನ ನಾವು ಗಮನಿಸಿದಾಗ ಮೈ ಗಾಡ್ ಅಂದ್ರೆ ಎಲ್ಲಿಂದ ಅವ್ರಿಗೆ ಅಷ್ಟೊಂದು ಜ್ಞಾನದ ಭಂಡಾರ ಆ್ಯಂಡ್ ಸೈಮಲ್ಟೇನಿಯಸ್ ಆಗಿ ಎಲ್ಲವನ್ನೂ ಆನ್ಸರ್ ಮಾಡೋದು ಇದನ್ನೆಲ್ಲ. ಸೊ ಅವ್ರ ಜೊತೆಗೆ ನಿಮ್ದೊಂದು ಎಕ್ಸ್ಪೆರಿಮೆಂಟಲ್ ಶೋ ಆಗತ್ತಲ್ಲ ಸರ್, ಧಾತು ಮಾತುಗಳ ಹುಟ್ಟುಹಬ್ಬನ. ಸೊ ಇದೊಂದು ಗಮನಿಸಿದಾಗ ಸೊ ಆ ತಕ್ಷಣದಲ್ಲಿ ಕಂಪೋಸ್ ಮಾಡಿ ಹಾಡಿಸೋದು ಅದಿದೆಯಲ್ಲ ಸರ್, ಆ ಕಾನ್ಸೆಪ್ಟ್ ಕೇಳಿದ್ರೆ ರೋಮಾಂಚನ. ಹೇಳಿ ಸರ್ ಅದ್ರ ಬಗ್ಗೆ ಹೇಳಿ ಸರ್. ಗಣೇಶ್ ಅವರು ನನ್ನ ಪರಿಚಯ ಸುಮಾರು ಆಯ್ತು 93-94 ವರ್ಷ ಇಸ್ವಿಯಿಂದನೇ ಪರಿಚಯ ಇದೆ. ನನ್ನ ಫಸ್ಟ್ ಪ್ರಾಜೆಕ್ಟ್ ನಾನು 95ನಲ್ಲಿ ಮಾಡಿದಾಗ ಅವ್ರದ್ದೇ ಸ್ಕ್ರಿಪ್ಟ್. ಅವ್ರು ಹೇಗೆ ಅಂತ ಹೇಳಿದ್ರೆ ಅವರು ಸ್ಕ್ರಿಪ್ಟ್ ಅಂತ ಬರೆದು ಕೊಟ್ರೆ ಸಂಸ್ಕೃತದಲ್ಲಿ. ಇದು ದ್ವಾದಶಾತ್ಮ ಅಂತ ಒಂದು ಸೂರ್ಯನ ಚಲನೆ ಬಗ್ಗೆ ಇದ್ದಂತ ಒಂದು ಪ್ರಾಜೆಕ್ಟ್. ಅದು ನಿರುಪಮಾ ರಾಜೇಂದ್ರ ಅವ್ರಿಗೆ ಮಾಡಿದ್ದು. ಅಲ್ಲಿ ಅವರು ಒಂದೊಂದು ಚರಣಕ್ಕೂ 3 ರಾಗ ಬರೆದು ಕಳಿಸ್ಬಿಟ್ಟಿದ್ರು. ಈ ರಾಗ ಇದಕ್ಕೆ ಕರೆಕ್ಟ್ ಆಗಿರುತ್ತೆ ಈ ಟೈಮು ಅಂತ. ಅದು ನೋಡಿ ನಾನು ನೋಡ್ತಾ ಇದ್ದೆ, ಈ 3 ರಾಗ ಅವ್ರು ಹೇಳ್ಬಿಟ್ಟಿದಾರಲ್ಲ, ಅದು ಎಲ್ಲ ರಾಗ ನಮ್ಗೆ ಗೊತ್ತಿರ್ಬೇಕಲ್ಲ, ಹೆಂಗ್ ಗೊತ್ತಿರುತ್ತೆ. ಆದ್ರೆ ನಾನು ಆ ಬಿಸಿ ರಕ್ತ ಬೇರೆ ಆ 3 ಹೊರತುಪಡಿಸಿ ನಾನು ಕಂಪೋಸ್ ಮಾಡ್ತಾ ಇದ್ದೆ. ಸುಮಾರು ಕಂಪೋಸಿಷನ್ಸ್ ಹಂಗಾಯ್ತು. ಅವರು ಬಹಳ ಆತ್ಮೀಯರು. ಮತ್ತೆ ಈ ಹೊಸದೇನಿದ್ರೆ ಅವ್ರು ಒಪ್ಕೋತಾರೆ. ನಾನೇನೋ ಒಂದು ಪ್ರಯೋಗ ಮಾಡಿದ್ರೆ ಬಂದ ತಕ್ಷಣ ಇದ್ರ ಬಗ್ಗೆ ಮಾತಾಡ್ಬೇಕು, ಹೇಳಿ ಯಾಕೆ ಇದು ಮಾಡಿದ್ರಿ ಅದು ಮಾಡಿದ್ರಿ ಅಂತ ಕೇಳಿ ಸುಮಾರು ರೆಕಾರ್ಡಿಂಗ್ ಅಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡುವಂತ ವ್ಯಕ್ತಿ. ಅವ್ರು ನಮಗೊಂಥರ ನಡೆದಾಡುವಂತ ದೇವ್ರ ತರ ಅವ್ರಿಗೆ. ಸೊ ಅದು ನಡಿಬೇಕಾದ್ರೆ ಇದು ನಡ್ಕೊಂಡ್ ಬಂದ್ ಸುಮಾರು ವರ್ಷ ಆದ್ಮೇಲೆ ಅವ್ರು ಬಿಟ್ರು, ರಾಗದ ಹೆಸರು ಬರೋದ್ ಬಿಟ್ರು. ನೀವು ಮಾಡ್ಕೋತಾರೇನೋ, ಹಾಕಿದ್ರು ಅವ್ರು ಏನು ಮಾಡಲ್ಲ ಅಂತ ಹೇಳಿ.
ಅದಾದ್ಮೇಲೆ ಕಲಾರ್ಣವ ಅಂತ ಒಂದು ಫೆಸ್ಟಿವಲ್ ನಡೆಯುತ್ತೆ. ನಿಮಗೆ ವೇಣುಗೋಪಾಲ್ ಅವರು ಗೋಕುಲಂ ಸಂಸ್ಥೆ ಅವ್ರು ನಡೆಸುವಂಥದ್ದು. ಅದರಲ್ಲಿ ಗಣೇಶ್ ಅವರು ಮೊದಲಿಂದ ಇದ್ದಾರೆ, ಸುಮಾರು ಅವರು ಬಹಳ ಆತ್ಮೀಯ ಸ್ನೇಹಿತರವರು. ಒಂದು ಕಾರ್ಯಕ್ರಮ ಮಾಡೋಣ ಅಂತ, ಅವಧಾನ ಅಂತ ಹೇಗಿದ್ರು ಮಾಡ್ತಾರೆ ಗಣೇಶ್ ಅವರು, ಶತಾವಧಾನಿ ಅಂತ ಹೆಸರು. ಈ ಅವಧಾನದ ಕಾರ್ಯಕ್ರಮದಲ್ಲಿ ಒಂದು ಭಾಗ ಆಗಿರುವಂತ ಒಂದು ಸಂಗೀತನ ತಗೊಂಡು ಮಾಡೋಣ ಅಂತ ಹೇಳಿ ಧಾತು ಮಾತುಗಳ ಹುಟ್ಟು ಹಬ್ಬ ಅಂತ ಒಂದು ಕಾರ್ಯಕ್ರಮ ಮಾಡೋದು. ಅಲ್ಲೇನು ಅಂತ ಹೇಳಿದ್ರೆ ಜನನೇ ಸಬ್ಜೆಕ್ಟ್ ಕೊಡ್ತಾರೆ. ಜನ ಅಲ್ಲೇ ಕೂತಿರುವಂತ ಜನ ಅವರು ಕೇಳ್ತಾರೆ, ಅವ್ರು ಏನೋ ಸಬ್ಜೆಕ್ಟ್ ಕೊಡ್ತಾರೆ, ಮಾವಿನ ಅಂತ ಹೇಳ್ತಾರೆ, ಅಥವಾ ಸ್ಪ್ರಿಂಗ್ ಅಂತ ಹೇಳ್ತಾರೆ, ಅಥವಾ ಇನ್ನೇನೋ ಹೇಳ್ತಾರೆ, ಒಂದೇನೋ ಕನ್ನಿಕೆ ಅಂತ ಹೇಳಿ ಏನ್ ಬೇಕೋ ಹೇಳ್ಬೋದು ಸಬ್ಜೆಕ್ಟ್. ಅದ್ರ ಮೇಲೆ ಅವರು ಆಶು ಕವಿತೆ ಅಲ್ಲಿ ಬರೀತಾರೆ. ಅವರು ಕೂತ್ಕೊಂಡು ಅಲ್ಲೇ ಬರೆದು ಕವಿತೆನ, ಆ ಕವಿತೆ ಬರೆದು ಅವ್ರು ಓದೋ ಅಷ್ಟೊತ್ತಿಗೆ ನಮ್ ಕೈಯಲ್ಲಿ ಕೊಡ್ತಾ ಇರೋದು, ಓದೋ ಮುಂಚೆ ಅದನ್ನ ಕಂಪೋಸ್ ಮಾಡಿ ನಾವು ಹಾಡ್ಬೇಕು. ಸೊ ಅಲ್ಲಿ ಅವ್ರು ಬರ್ಕೊಟ್ಟಿದ್ದು ಅದನ್ನ, ಆ ಗೀತೆ ಅವ್ರು ಎಕ್ಸ್ಪ್ಲೈನ್ ಮಾಡೋಷ್ಟೊತ್ತಿಗೆ ನಾವು ಕಂಪೋಸ್ ಮಾಡಿ ಹಾಡ್ಬೇಕು. ಇದು ಒಂದು ಕಾರ್ಯಕ್ರಮ ಮಾಡೋದು, ಒಂದು 2 ಗಂಟೆ. ಅದ್ಭುತವಾಗಿತ್ತು. ಅಂದ್ರೆ ಅವರು ಬಹಳ ಪಕ್ಕ, ಅವರು ಶಾಸ್ತ್ರ ಅಂತ ಹೇಳಿದ್ರೆ ಅವರು ನಡೆದಾಡುವಂತ ಶಾಸ್ತ್ರ. ಯಾಕೆಂದ್ರೆ ಮಟ್ಟು ಛಂದಸ್ಸು ಅಂದ್ರೆ ಅಷ್ಟೇ, ಒಂದು ಲೈನಲ್ಲಿ 12 ಅಕ್ಷರ ಅಂದ್ರೆ ಎಲ್ಲ ಹಂಗೆ ಕೇಕ್ ತರ ಇರುತ್ತದೆ. ಅಂಡ್ ಅವರು ಏನಾದ್ರು ವ್ಯತ್ಯಾಸ ಇದ್ರು ಕೂಡ ಅದು ಬಹಳ ಪೂರಕವಾಗಿರುತ್ತೆ. ಇಟ್ಸ್ ವೆರಿ ವೆರಿ ಕಂಫರ್ಟಬಲ್ ಫಾರ್ ಎನಿ ಕಂಪೋಸರ್ ಟು ಕಂಪೋಸ್. ಸೊ ಆ ದೃಷ್ಟಿಯಲ್ಲಿ ಆ ಒಂದು ಧೈರ್ಯದ ಮೇಲೆ ನಾನು ಹೋಗಿ, ತುಂಬಾ ಕಷ್ಟ ಆಯ್ತು, ಸುಲಭ ಇಲ್ಲ. ಯಾಕೆಂದ್ರೆ ಅವರು ಶಾಸ್ತ್ರದಲ್ಲಿ ಇರುವಂತ ಎಲ್ಲಾ ಮಟ್ಟು ಅವ್ರಿಗೆ ಗೊತ್ತು, ನಮ್ಗೆ ಗೊತ್ತಿರ್ಬೇಕು ಅಂತಿಲ್ಲ. ಸೊ ಅವ್ರು ಬರೆದಾಗ ಅದರಲ್ಲಿರುವಂತ ಮಟ್ಟನ ಕಣ್ಣು ಹಿಡ್ಕೊಂಡು ನಾವೇ ಡಿಸ್ಕಸ್ ಮಾಡಿ ಕಂಪೋಸ್ ಮಾಡಿ ಹೇಳಿಕೊಟ್ಟು ನಾವು ಪರ್ಫಾರ್ಮ್ ಮಾಡಿದ್ವಿ ವಿತ್ ಲೈವ್ ಮ್ಯೂಸಿಕ್. ಅದು ಅದಾದ್ಮೇಲೆ ಮುಂದಿನ ಇನ್ನೊಂದು ವರ್ಷ ಕೂಡ ಅದನ್ನೇ ಮಾಡಬೇಕು ಅಂತ ಕೇಳಿ ಇನ್ನೊಂದು ಕಂತು ಬೇರೆ ಆಯ್ತು. ಸರ್, ಅಂದ್ರೆ ನಿಮಗೋಸ್ಕರ ಒಂದಷ್ಟು ಸಾಲುಗಳನ್ನು ಬರ್ಕೊಂಡು ಬಂದಿದ್ದೀನಿ. ಬಟ್ ಇದೇ ನಿಮಗೆ ಟಾಸ್ಕ್ ಅಂತನೂ ಅಲ್ಲ, ನಿಮಗೆ ಇರುವಂಥ ಪಾಂಡಿತ್ಯದಲ್ಲಿ ಇದೆಲ್ಲ ಏನೂ ಅಲ್ಲ. ಅಂದರೆ ನಮಗೇನೋ ಒಂದು ಖುಷಿ ಸರ್, ಅಷ್ಟೇ. ಈ ಒಂದು ಎಪಿಸೋಡಲ್ಲಿ ಇದೊಂದು ಇನೋವೇಟಿವ್ ಆಗಿ ಕಾಣಿಸತ್ತೆ, ಕೇಳಿಸತ್ತೆ ಅಂತ ಅಷ್ಟೇ. ನನ್ನದು ಸಾಲುಗಳು ಬರೆದಿದ್ದನ್ನ ಓದ್ತೀನಿ, ಹೇಗೆ ಬರೆದಿದ್ದೀನೋ ಗೊತ್ತಿಲ್ಲ ಸರ್. ಭಾವನೆಯ ಬಳ್ಳಿಯಲ್ಲಿ ಬಳುಕದೆ ಬೆಳಕಾಗು, ಮನಸ್ಸಿನ ಮಂಥನಕ್ಕೆ ಮರುಳಾಗದೆ ಮಗುವಾಗು, ಗಾನದ ಗಂಗೆಯಲ್ಲಿ ಘರ್ಷಿಸದೆ ಗಂಧವಾಗು, ತಾಳದ ತನನಕ್ಕೆ ತಡಕಾಡದೆ ತವ ನಿಧಿಯಾಗು, ರಾಗದ ರಂಗಿಗೆ ರಾರಾಜಿಸುವ ರಾಜನಾಗು. ಒಂದೇನೋ ಮನಸ್ಸಿಗೆ ಅನ್ಸಿದನ್ನು ಬರ್ದಿದ್ದೀನಿ ಸರ್, ನೋಡಿ ಸರ್. ಭಾವನೆಯ ಬಳ್ಳಿಯಲ್ಲಿ ಬಳುಕದೆ ಬೆಳಕಾಗು, ಭಾವನೆಯ ಬಳ್ಳಿ, ಇದನ್ನ ಬಹಳಷ್ಟು ಮಟ್ಟಿನಲ್ಲಿ ಮಾಡ್ಬೋದು. ಅಂದ್ರೆ ಯಾವ ಒಂದು 5 ಅಕ್ಷರ 6 ಅಕ್ಷರ 8 ಅಕ್ಷರ ಅಷ್ಟರಲ್ಲೂ ಮಾಡ್ಬೋದು. ಸೊ ಬೇರೆ ಬೇರೆ ಮಾಡಿ ನೋಡಿ ಸರ್, ಪ್ಲೀಸ್ ಸರ್. ಭಾವನೆಯ ಬಳ್ಳಿಯಲ್ಲಿ ಬಳುಕದೆ ಬೆಳಕಾಗು, ಭಾವನೆಯ ಬಳ್ಳಿಯಲ್ಲಿ ಬಳುಕದೆ ಬೆಳಕಾಗು, ಮನಸ್ಸಿನ ಮಂಥನಕ್ಕೆ ಮರುಳಾಗದೆ ಮಗುವಾಗು, ಭಾವನೆಯ ಬಳ್ಳಿಯಲ್ಲಿ. ಇದು ಇನ್ನೊಂದು ಬೇರೆ ತರ ಮಾಡ್ಬೇಕಾದ್ರೆ, ಭಾವನೆಯ ಬಳ್ಳಿಯಲ್ಲಿ ಬಳುಕದೆ ಬೆಳಕಾಗು, ಮನಸ್ಸಿನ ಮಂಥನಕ್ಕೆ ಮರುಳಾಗದೆ ಮಗುವಾಗು, ಭಾವನೆಯ ಬಳ್ಳಿಯಲ್ಲಿ ಬಳುಕದೆ ಬೆಳಕಾಗು, ಮನಸ್ಸಿನ ಮಂಥನಕ್ಕೆ ಮರುಳಾಗದೆ ಮರುಳಾಗು ಮಗುವಾಗು, ಗಾನದ ಗಂಗೆಯಲ್ಲಿ ಘರ್ಷಿಸದೆ ಗಂಧವಾಗು, ತಾಳದ ತನನಕ್ಕೆ ತಡಕಾಡದೆ ತವ ನಿಧಿಯಾಗು. ವಾವ್ ಸರ್, ಸೂಪರ್ ಸರ್. ಇದನ್ನ ಹಾಡುವಂಥವ್ರು ಹಾಡಿದ್ರೆ ಇನ್ನೂ ಸ್ಪೆಷಲ್ ಆಗುತ್ತೆ, ಇಂಪ್ಯಾಕ್ಟ್ ಇರುತ್ತೆ. ಒಂದು ಸಂಯೋಜನೆ ಅಂತ ಹೇಳಿದ್ರೆ ನಾವೊಂದು ಸಂಯೋಜನೆ ಮಾಡ್ತೀವಿ, ಸಂಯೋಜನೆ ಇರುತ್ತೆ. ಆದ್ರೆ ಗಾಯಕರು ಅವ್ರದ್ದು ಒಂದು ಸ್ಪೆಷಾಲಿಟಿ ಆಡ್ ಮಾಡಿದಾಗ ಅದು ಅರಳುತ್ತೆ ಮುಗ್ಗುತ್ತರ. ಎಲ್ಲನೂ ಹಾಗೆ ಒಂದೊಂದು ಹೆಜ್ಜೆ ಹೆಜ್ಜೆ, ಕವಿ, ನೆಕ್ಸ್ಟ್ ಸಂಯೋಜಕ, ನೆಕ್ಸ್ಟ್ ಅದರ ಅರೇಂಜ್ಮೆಂಟ್ ಅಂದ್ರೆ ವಾದ್ಯ ಸಂಯೋಜಕ, ನೆಕ್ಸ್ಟ್ ಗಾಯಕರು, ಅದೆಲ್ಲ ಸೇರಿ ಈ ಕೇಳಿಗರ ಕಿವಿಗೆ ಬರೋಷ್ಟೊತ್ತಿಗೆ ಬ್ಯೂಟಿಫುಲ್ ಒಂದು ಗಾರ್ಲೆಂಡ್ ಆಗಿರುತ್ತೆ. ಅಂತಾರಾಷ್ಟ್ರೀಯ ಉತ್ಸವಗಳಲ್ಲಿ ಪ್ರದರ್ಶನ ಮಾಡುವಾಗ ಅಲ್ಲಿ ಭಾಷೆಯ ಹಂಗಿಲ್ಲ. ಅಂದ್ರೆ ಒಂದಷ್ಟು ಕನ್ನಡದ ಅತಿಯಾದ ಅಂದ್ರೆ ಸುಪ್ರಸಿದ್ಧ ಹಾಡುಗಳನ್ನ ಹಾಡಿಸಬಹುದೇ ವಿನಃ ಎಲ್ರಿಗೂ ಕೂಡ ಕನ್ನಡ ಅಥವಾ ಭಾಷೆ ಬರದೇ ಇರೋರ್ಗೆ ಎಲ್ರಿಗೂ ಕೂಡ ಅದು ಸಂಗೀತವಾಗಿ ತಲುಪಬೇಕು ಅಂದಾಗ ಅಲ್ಲಿ ಆಗುವಂತಹ ಪ್ರಯೋಗಗಳು, ಅಲ್ಲಿ ತಾವು ಸಾಕಷ್ಟು ವಾದ್ಯಗಳನ್ನ ನುಡಿಸ್ತೀರಿ ಆ್ಯಂಡ್ ಗಾಯಕರಿಂದಲೂ ಕೂಡ ಒಂಥರ ವಾದ್ಯದ ರೀತಿಯ ಹೊರಹೊಮ್ಮುವಂಥದ್ದು, ಲ್ಯಾಟಿನ್ ಆಗಿರ್ಬೋದು, ಐರಿಷ್ ಸಂಗೀತ ಆಗಿರ್ಬೋದು, ಚಾಕ್ 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 ಏನೇನೋ ಒಂದು ರೀತಿ, ಈ ರೀತಿ ಎಲ್ಲ ಕೇಳಿದ್ದೀನಿ ನಾನು. ಇಂಥ ಪ್ರಯೋಗಗಳು ಅಂದ್ರೆ ಒಂದು ಇಡೀ ತಂಡವನ್ನ ರೆಡಿ ಮಾಡಬೇಕಾದಾಗ ಹೇಗಿರುತ್ತೆ ಸರ್ ಒಂದು ಪ್ರೋಸೆಸ್? ಇದು ಬಹಳ ಇಂಟ್ರೆಸ್ಟಿಂಗ್
ಪ್ರಶ್ನೆ ಕೂಡ ಮತ್ತು ನನ್ನ ಎಕ್ಸ್ಪೀರಿಯನ್ಸ್ ಕೂಡ. ಯಾಕೆಂದರೆ ಒಂದು ನನಗೆ ಅಕಸ್ಮಾತ್ ಆಗಿ ಒಂದು ಯಾವುದೋ ರಿಯಾಲಿಟಿ ಶೋ ಆದಮೇಲೆ ಒಂದು 20 ಜನ ಗಾಯಕರು ನಮಗೆ ಹೇಳ್ಕೊಡ್ತಾ ಇದ್ವಿ, ಇನ್ನು ಸ್ವಲ್ಪ ಡೀಟೇಲ್ ಆಗಿ ನಮಗೆ ಹೇಳ್ಕೊಡ್ತೀರಾ ಅಂತ ಕೇಳಿದ್ರು. ಅವತ್ತಿಂದ ಪ್ರತಿ ಭಾನುವಾರ ಬನ್ನಿ ಮನೆಗೆ ಅಂತ ಹೇಳ್ತಿದ್ದೆ. ಸುಮಾರು ಒಂದು 5-6 ಗಂಟೆ ಕೂತ್ಕೊಂಡು ಅವರ ಧ್ವನಿಗೆ ಏನು ಮಾಡ್ಬೋದು, ಅದಕ್ಕೆ ಏನು ಎಕ್ಸಸೈಸ್ ಮಾಡ್ಬೋದು, ಕೆಲವ್ರಿಗೆ ಕೆಲವು ವಿಷಯ ಗೊತ್ತು, ಇನ್ನು ಕೆಲವ್ರಿಗೆ ಇನ್ನೊಂದು ಕೆಲವು ವಿಷಯ ಗೊತ್ತಿಲ್ಲ. ಸೊ ಆ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದು, ಇದನ್ನ ಇವಾಗ ಈ ತಾಳನ ನಿಮ್ಗೆ ಅರ್ಥ ಮಾಡ್ಕೋಬೇಕಾದ್ರೆ ಈ ಥರ ಎಕ್ಸಸೈಸ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಒಂದು ಎಕ್ಸಸೈಸ್ ಮಾಡೋದು. ಆ ಎಕ್ಸಸೈಸ್ಗಳು ಸೀರೀಸ್ ಆಯಿತು. ಆ ಥರ ಒಂದು ಗುಂಪಿನ ಎಕ್ಸಸೈಸ್ಗಳು ಸೇರಿದೆ ಒಂದು ಕಂಪೋಸಿಷನೇ ಆಗೋಯ್ತು. ಸೊ ಅದನ್ನ ಪ್ರದರ್ಶನ ಮಾಡಕ್ಕೆ ಶುರು ಮಾಡಿದ್ವಿ. ಆ ಥರ ಬಹಳಷ್ಟು ಕಂಪೋಸಿಷನ್ಗಳು ಬೇರೆ ಬೇರೆ ಎಕ್ಸಸೈಸ್ದು ಸೇರಿ ನಮ್ದು ಒಂದು ಅಂತರ್ಧ್ವನಿ ಅಂತ ಒಂದು ತಂಡನೇ ಆಗೋಯ್ತು. ಅವ್ರು ಇವತ್ತು ಹಾಡ್ತಾರೆ. ಸುಮಾರು ಒಂದು 10-12 ವರ್ಷ ಹಿಂದಿಂದ ನಡೆದಂಥದ್ದು. ಸೊ ಇದು ನಾನು ಹೊರದೇಶದಲ್ಲಿ, ಇವಾಗ ನಾವು ಇಂಗ್ಲೆಂಡ್ನಲ್ಲಿ ಬ್ಲ್ಯಾಕ್ ವಾಯ್ಸಸ್ ಅಂತ ಒಂದು ತಂಡ ಇದೆ. 6 ಜನ ಆಫ್ರಿಕನ್ ಗಾಯಕರು. ಅವ್ರನ್ನ ಒಬ್ಬ ಭಾರತೀಯ ಅವ್ರನ್ನ ಇದು ಸಂಘಟನೆ ಮಾಡಿದವನು, ಒಟ್ಟಿಗೆ ಸೇರಿಸಿದವನು. ಅವರು ಹಾಡ್ತಾರೆ. ನಮ್ಗೆ ಯಾವಾಗ್ಲೂ ನಮ್ದಲ್ಲಿ ಇಂಗ್ಲೆಂಡ್ನಲ್ಲಿ ಒಂದು ಯಾವ್ದಾದ್ರು ಫೆಸ್ಟಿವಲ್ ಆದ್ರೆ ಅವ್ರ ಕಾರ್ಯಕ್ರಮ ಆದ್ಮೇಲೆ ನಮ್ದು ಅಥವಾ ನಮ್ದಾದ್ಮೇಲೆ ಅವ್ರದ್ದು ಆ ಥರ ಬರ್ತಾ ಇತ್ತು. ಸೊ ನಮ್ಗೆ ಯಾವಾಗ್ಲೂ ಅವ್ರಿಗೆ ಕೇಳೋದು ಸಿಗೋದು. ನಾನು ಒಂದ್ ದಿವಸ ಅವ್ರನ್ನ ಅರೇಂಜರ್ ಅವ್ರ ಆರ್ಗನೈಸರ್ ಹೋಗ್ಬಿಟ್ಟು ಅವ್ರು ರಿಹರ್ಸಲ್ ಮಾಡೋ ಜಾಗ ನನಗೆ ಕರ್ಕೊಂಡು ಹೋಗಕ್ಕೆ ನನಗೆ ಐ ವಾಂಟ್ ಟು ವಾಚ್ ದಿ ರಿಹರ್ಸಲ್ ಅಂತ ಕೇಳಿದೆ. ಕರ್ಕೊಂಡು ಹೋಗಿ ಅವ್ರು ಒಂದು ಸುತ್ತಲ್ಲಿ ಕೂತಿದ್ರು, ಎಲ್ಲ ಚೇರ್ ಹಾಕೊಂಡು ಹಾಡ್ತಾ ಇದ್ರು. ನನ್ನ ಮಧ್ಯ ಕೂರಿಸಿದ್ರು. ಒಬ್ರೊಬ್ರು ಹಾಡ್ಬೇಕಾದ್ರೆ ಎಷ್ಟು ಸ್ಟ್ರಾಂಗ್ ಆಗಿ ಹಾಡ್ತಾರೆ ಅಂದ್ರೆ ಅವತ್ತು ನನಗೆ ಗೊತ್ತಾಗಿದ್ದು ಈ ರಿಲೇಟಿವ್ ಮ್ಯೂಸಿಕ್ ಅಂತ. ಇವಾಗ ಯಾವ್ದು ನಾವು ತಂಬೂರಿ ಕೇಳ್ಕೊಂಡು ಅಷ್ಟು ಜನ ಒಂದು ತಂಬೂರಿ ಕೇಳ್ಕೊಂಡು ಹಾಡೋದು ಒಂದಾದ್ರೆ, ಅಲ್ಲಿ ಏನಂದ್ರೆ ಒಬ್ರು ಶುರು ಮಾಡ್ತಾರೆ. ಶುರು ಮಾಡಿದಾಗ ಅದು ಗಾಂಧಾರ ಆಗಿದ್ರೆ ಈ ಗಾಂಧಾರಕ್ಕೆ ಸರಿಯಾದಂತ ದೈವತ ಹಾಡ್ಬೇಕು. ಇನ್ನೊಬ್ರು ಹಾಡಿದ ತಕ್ಷಣ ಟಕ್ ಅಂತ ಹಾಡ್ಬೇಕು, ಇನ್ನೊಬ್ರು ಪಂಚ್ ಮಾಡ್ಬೇಕು, ಇನ್ನೊಬ್ರು ಷಡ್ಜ ಆಡ್ಬೇಕು ಜೊತೆಗೆ ಅಂತ. ಅಂದ್ರೆ ಯಾವ ಶ್ರುತಿನೂ ಕೇಳದೆ ಈ ಒಂದು ಧ್ವನಿ ಅದೇ ಮೂಲ, ಅದೇ ಹಾಗೆ ಅದನ್ನ ಇಟ್ಕೊಂಡು ಎಲ್ರು ಹಾಡುವಂಥದ್ದು ಪ್ರಾರಂಭ ಮಾಡೋದು. ಇದನ್ನ ನೋಡಿ ನನ್ ದಂಗಾಗ್ಬಿಟ್ಟೆ. ಹೇಗಪ್ಪ ಮನುಷ್ಯರು, ಇದು ಎಷ್ಟೆಷ್ಟು ತರ ಇದೆ ಜಗತ್ನಲ್ಲಿ. ನಾನು ನನ್ನ ಪ್ರಯಾಣದಲ್ಲಿ ನನಗೆ ಎಷ್ಟು ವರ್ಷ ಆಗಿದೆಯೋ ಅಷ್ಟು ಸುತ್ತಿರೋದ್ರಲ್ಲಿ ಎಂತೆಂಥ ವ್ಯಕ್ತಿಗಳನ್ನ ಎಂತೆಂಥ ರೀತಿ ನೋಡ್ಬಿಟ್ಟಿದ್ರೆ ನಮಗೆ ಒಂದೊಂದು ಕಡೆನೂ ಹೋದಾಗ ನಮ್ಗೇನು ಗೊತ್ತಿಲ್ಲ, ನಾವು ಇಷ್ಟು ಚಿಕ್ಕವ್ರು, ನಾವು ಇನ್ನೂ ಇಷ್ಟಿದೆ ಕಲಿಯೋಕೆ ಅಂತೆಲ್ಲ ಅನ್ನಿಸ್ತಾ ಹೋಗುತ್ತೆ. ಅದು ಒಂದು. ಇನ್ನು ಅವರು ಯಾವ ವಾದ್ಯನೂ ಇಲ್ಲ, ಆಕಪೆಲ್ಲಾ ಅಂತ ಕರೀತಾರೆ ಅದಕ್ಕೆ. ವಾದ್ಯ ಆಕಪೆಲ್ಲಾ ಅಂದ್ರೆ ಅನ್ಅಕಂಪನೀಡ್ ಅಂತ. ಇದು ಗಾಸ್ಪೆಲ್ ಇದರಿಂದ ಬಂದಿರುವಂಥದ್ದು. ಅದನ್ನ ನಾನು ಪ್ರಯೋಗ ಇಲ್ಲಿ ಮಾಡಿದೆ. ಅದು ಏನು ಅಂದ್ರೆ ನಮ್ಮ ಸ್ವರಗಳು ಪಪ್ಪ ಮಗ ಪದ ನಿದ ಪಮ ಗ ಪಪ್ಪ ಮಗ ಪದ ನಿದ ಪಮ ಗ ಪ ಮಗ ಮ. ಈ ತರ ಸ್ವರಗಳಲ್ಲಿ ಏನ್ ಆಟ ಆಡ್ಬೋದು. ಇದು ನನಗೆ ಅಲ್ಲಿ ಕೆಲವು ಐರಿಷ್ ಸಂಗೀತಗಾರರ ಹತ್ರ ನಾವು ಬಳಸಿದಾಗ, ನಾವು ಅಲ್ಲಿ ಹೋದಾಗ ಅವ್ರು ಕೆಲವೆಲ್ಲ ಹೇಳ್ಕೊಟ್ರು. ಸ ಪ ಸ ಪ ಸ ಮ ರಿ ನಿ ಸ ಪ ನಿ ದ ಪ ಮ ರಿ ನಿ ಸ ಪ ಸ ಪ ಸ ಮ ರಿ ನಿ ಗ ರಿ ಗ ಮ ಪ ಮ ಗ ರಿ ನಿ ಸ ಸ ರಿ ಗ ಸ ಸ ರಿ ಗ ನಿ ನಿ ರಿ ಗ ನಿ ನಿ ರಿ ಗ ದ ದ ರಿ. ಇದರಲ್ಲಿ ಸಾಹಿತ್ಯದ ಹಂಗಿಲ್ಲ, ಆದ್ರೆ ಎನರ್ಜಿ ಇದೆ, ಇಮೋಷನ್ ಇದೆ. ಸೊ ಇದನ್ನ ಒಂದು ಎಕ್ಸಸೈಸ್ಗಳಿಗೆ ಹೇಗೆ ನಾವು ಸಾ ಅಂದ ತಕ್ಷಣ ಪಾ ಕೇಳಿಸ್ಬೇಕು, ಬಹಳ ಮುಖ್ಯ ಗಾಯಕರಿಗೆ. ಈ ಎಕ್ಸಸೈಸ್ಗಳು ಮಾಡ್ತಾ ಮಾಡ್ತಾ ನಮ್ಗೆ ಕಂಪೋಸಿಷನ್ಸ್ ಆಗಿದೆ. ಸೊ ದಟ್ಸ್ ಹೌ ನಮ್ಮ ಲೆವೆಲ್ನಲ್ಲಿ ನಾವು ಒಂದು ಆಕಪೆಲ್ಲಾ ಅಂತ ಮಾಡಿಕೊಂಡು ಯಾವ ವಾದ್ಯನೂ ಇಲ್ಲದೆ ನಮ್ಮ ಮಕ್ಕಳು ಹಾಡ್ತಾರೆ. ಡೈರೆಕ್ಟಿಂಗ್ ತಗೊಂಡು ಹಿಂಗೆ ತುಂಬಾ ಚೆನ್ನಾಗಿ ಹಾಡ್ತಾರೆ, ತುಂಬಾ ಒಳ್ಳೊಳ್ಳೆ ಗಾಯಕರು. ಅದರಲ್ಲಿ ಎಷ್ಟೋ ಜನ ಇವಾಗ ಪ್ಲೇಬ್ಯಾಕ್ ಸಿಂಗರ್ಸ್, ಬಹಳ ಪ್ರಸಿದ್ಧ ಪ್ಲೇಬ್ಯಾಕ್ ಸಿಂಗರ್ಸ್ ಕೂಡ ಆಗಿದ್ದಾರೆ. ಸೊ ಅಷ್ಟು ಜನ ಹಾಡ್ತಾರೆ. ಅದೊಂದು ನಮಗೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ನನಗೆ ಒದಗಿ ಬಂದಂತ ಒಂದು ಅವಕಾಶ. ಅವ್ರಿಗೆ ಏನ್ ಸಿಗ್ತೋ ಇಲ್ಲ ಗೊತ್ತಿಲ್ಲ, ನನಗಂತೂ ಬಹಳಷ್ಟು ಸಿಕ್ಬಿಡ್ತದೆ. ಅಲ್ಲ, ನೀವು ಅಂತ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾನೆ ಇರ್ತಿರಲ್ಲ ಸರ್. ಈಗ ಅಂತರ್ಧ್ವನಿ ಒಂಥರ ಆದ್ರೆ ಸಂಯೋಚನೆ ಇನ್ನೊಂಥರ. ನಿಮ್ಮ ವಿಶೇಷವಾದಂತ ಮಗು ಅದು. ಹೇಳಿ ಸರ್, ಆ ಮಗು ಹುಟ್ಟಿದ್ ಹೇಗೆ? ಇದು ಕೋವಿಡ್ ಬಂದಾಗ ಮೊದಲನೇ ವಾರ ನಮ್ಗೆಲ್ರಿಗೂ ಅನ್ಸಿದ್ದು ಒಂದು ರಜಾ ಸಿಕ್ತಿದ್ದಿಗೆ ಹಂಗೆ ಸಂತೋಷ ಪಡೋದಕ್ಕೆ ಅಂತ ಮನೇಲಿ ಸಂತೋಷವಾಗಿ ಏನು ತಿಂದಿದ್ದೆ ಏನು ಅದಿದ್ದು ಇಲ್ಲ. 2ನೇ ವಾರ ವರ್ಷದಿಗೆ ಕಷ್ಟ ಆಗ್ತಾ ಇತ್ತು, ಅದೇ ಮುಖ ನೋಡ್ತಾ ಇದ್ದೀವಿ ದಿನ ಹೇಗೆ. 3ನೇ ವಾರ ಆಗೋ ವರ್ಷದಿಗೆ ಹುಚ್ಚಿಡಿಯಕ್ಕೆ ಶುರು ಮಾಡ್ತೀವಿ. ಯಾಕೆಂದ್ರೆ ನಾವೆಲ್ಲ ಪರ್ಫಾರ್ಮರ್ಸ್. ನಮ್ಗೆ ಕೋವಿಡ್ ಬಂದಾಗ ಏನಾಯ್ತು, ಪರ್ಫಾರ್ಮರ್ಸ್ ಅಂದ್ರೆ ಆರ್ಟ್, ಪರ್ಫಾರ್ಮಿಂಗ್ ಆರ್ಟ್ಸೇ ಫಸ್ಟ್ ಏಟ್ ಬಿದ್ದಿದ್ದು. ಯಾಕೆಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್. ನಮ್ಮ ಪರ್ಫಾರ್ಮಿಂಗ್ ಆರ್ಟ್ ಇರೋದೆಲ್ಲ ಸೋಷಿಯಲ್ ಇದ್ರಲ್ಲೇ. ಯಾರು ಕೇಳಿದ್ರು ಇರ್ಬೇಕು, ನೋಡೋರು ಇರ್ಬೇಕು, ಏನಾರು ಇರ್ಬೇಕು, ಇಲ್ಲಿದ್ರೆ ನಮ್ಗೇನು ಕೆಲಸ ಇಲ್ಲ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಂದ ಮೊದಲು ಏಟ್ ಬಿದ್ದಿದೆ ನಮಗೆ, ಲಾಸ್ಟ್ ಒಳಗೆ ಬಂದಿದ್ದು ನಾವು. ಹುಚ್ಚು ನಮಗೆ ಫಸ್ಟ್ ಬಂದಿದ್ದು. ಹಾಗಿದ್ದಾಗ ನಾವು ಒಂದಷ್ಟು ಜನ ಸಮಾನ ಮನಸ್ಕರು ಫೋನಲ್ಲಿ ಮಾತಾಡ್ಬೇಕಾದ್ರೆ ಒಂದು ಆಲೋಚನೆ ಬಂತು, ಈ ತರ ಯಾಕೆ ಮಾಡಬಾರ್ದು. ಎಷ್ಟೋ ಪ್ರಶ್ನೆಗಳಿತ್ತು ನಮ್ಮ ಸುಗಮ ಸಂಗೀತ ಫೀಲ್ಡ್ ಅಲ್ಲಿ. ಹೊಸ ಕವಿಗಳು ಯಾಕೆ ಬರ್ತಾ ಇಲ್ಲ, ಹೊಸ ಸಂಯೋಜನೆಗಳು ಯಾಕೆ ಬರ್ತಾ ಇಲ್ಲ ಅಂತ ಪ್ರಶ್ನೆ ಬಂದಾಗ ನಾವು ಕೇಳಿದ್ವಿ, ಯಾಕೆ ಬರಬಾರ್ದು, ಯಾಕೆ ಬರ್ತೀರಾ ಅಂತ ಹೇಳಿದ್ರೆ ಇರೋ ರಾಶಿ ಅಷ್ಟಿದೆ, ಅಷ್ಟು ಚೆನ್ನಾಗಿರುವಂತವೇ
ಒಂದೊಂದು ಕಾರ್ಯಕ್ರಮದಲ್ಲಿ ಎಷ್ಟು ಕಾರ್ಯಕ್ರಮ ಹಾಡ್ಬೋದು 20 ಹಾಡು. ಸೊ ಇವಾಗ ನಮ್ಮ ಹಿಂದಿನ ತಲೆಮಾರಿನ ಸಂಯೋಜಕರು ಕವಿಗಳು ಬರೆದಿರುವಂತದ್ದೇ ಒಂದು 200 ಗೀತೆ ಇದ್ರೆ 200 ಗೀತೆ ಸಾಕು, ಒಂದು ಜೀವನನೇ ಆಗೋಯ್ತು. ಎಲ್ಲಿ ಹೋದ್ರು ಅದೇ ಗೀತೆ ಕೇಳ್ತಾರೆ ಜನ, ಬಿಕಾಸ್ ಅವ್ರಿಗೆ ಇಷ್ಟ. ಆದ್ರೆ ಸಂಯೋಚನೆ ಅನ್ನೋದು ಹುಟ್ಟಾಕಿದ್ ನಾನೇಂದ್ರೆ ಇವಾಗ ಮನೇಲಿ ಕೂತ್ಯಾರೆ ಎಲ್ಲರೂ, ಅವ್ರವ್ರ ಮನೆಯಿಂದನೇ ಮಾಡುವಂತ ಕೆಲಸ ಬೇಕು. ಅದಕ್ಕೆ ನಾನು ಒಂದು ಈ ಸೀರೆ ಚಾಲೆಂಜು, ಬಿಂದಿ ಚಾಲೆಂಜು, ಆ ಚಾಲೆಂಜ್ ಈ ಚಾಲೆಂಜ್ ಎಲ್ಲ ಬರ್ತಾ ಇತ್ತಲ್ಲ, ಆ ತರ ಒಂದು ಚಾಲೆಂಜ್. ಕವಿಗಳು ಕವಿತೆನ ಹಾಕಿ ಪೋಸ್ಟ್ ಮಾಡಿ ಅದನ್ನ ನಾನು ಕಂಪೋಸ್ ಮಾಡ್ತೀನಿ. ಸುಮ್ನೆ ಒಂದು ಹುಚ್ಚು ಸಂಯೋಚನೆ ಅಂತ, ಸಂಯೋಜನೆಗಳೇ ಸಂಯೋಚನೆ. ಸಮ್ ಅನ್ನೋದು ಇಂಗ್ಲಿಷು, ಯೋಚನೆ ಅನ್ನೋದು ಕನ್ನಡ. ಎಷ್ಟೋ ಜನ ಹಾಕಿದ್ರು, ಅದರಲ್ಲಿ ಒಂದು 2-3 ಕಂಪೋಸ್ ಮಾಡಿದೆ. ನಾನು ಮಾಡಿಬಿಟ್ಟು ನಾನು ಚಾಲೆಂಜ್ ಮಾಡಿದೆ, ಹ್ಯಾಶ್ಟ್ಯಾಗ್ ಇನ್ಯಾರಂದ್ರೆ ಇಂಥ ಗಾಯಕರು ಇದನ್ನ ಹಾಡಿದ್ರೆ ನನಗೆ ಸಂತೋಷ ಆಗುತ್ತೆ. ಅವ್ರು ಅದನ್ನ ಕಲ್ತ್ಕೊಂಡು ಅವ್ರು ಹಾಡಿ ಹಾಕಿದ್ರು, ಅವ್ರು ಇನ್ನಿಬ್ರು ಗಾಯಕರನ್ನ ಸೂಚಿಸಿದ್ರು. ಹೀಗೆ ಬೆಳ್ಕೊಂಡು ಸುಮಾರು 200ಕ್ಕೂ ಹೆಚ್ಚು ಕವಿಗಳು ಅವರ ಗೀತೆಗಳು ಹಾಕಿದ್ರು. ಎಷ್ಟೋ ಜನ, ಒಂದು 20-30 ಜನ, ಗರ್ತಿಕೆರೆ ರಾಘಣ್ಣ ಕಂಪೋಸ್ ಮಾಡಿದ್ರು, ಈ ಕಡೆ ಪ್ರವೀಣ್ ಗೋಡ್ಖಿಂಡಿ ಕಂಪೋಸ್ ಮಾಡಿದ್ರು, ಈ ಕಡೆ NS ಪ್ರಸಾದ್ ಕಂಪೋಸ್ ಮಾಡಿದ್ರು, ಎಲ್ಲರೂ ಒಂದೊಂದು ಸಾಂಗ್ ಕಂಪೋಸ್ ಮಾಡಿದ್ರು. ರಘು ದೀಕ್ಷಿತ್ ಕೂಡ ಒಂದು ಭಾವಗೀತೆ ಕಂಪೋಸ್ ಮಾಡಿದ್ರು, ಪ್ರಯೋಗ್ ಅಂದ್ರೆ ಸ್ಟೀಫನ್ ಪ್ರವೀಣ್ ಅವರು ಕೂಡ ಮಾಡಿದ್ರು. ಯಾರ್ಯಾರು ಭಾವಗೀತೆ ವಲಯದಲ್ಲಿ ಇಲ್ಲವೋ ಅವರು ಕೂಡ ಮಾಡಿದ್ರು. ಆ ಗೀತೆಗಳನ್ನ ಬಹಳಷ್ಟು ಜನ ಹಾಡಿದ್ರು. ಇಲ್ಲಿ ಮಾತ್ರ ಅಲ್ಲ, ಅಮೆರಿಕದಿಂದ ಹಾಡು ಕಳಿಸಿದ್ರು, ಆಸ್ಟ್ರೇಲಿಯಾದಿಂದ ಹಾಡು ಕಳಿಸಿದ್ರು, ಇಂಗ್ಲೆಂಡ್ ಇಂದ ಒಬ್ರು ಈ ಗೀತೆ ನಾನು ಡಾನ್ಸ್ ಮಾಡಿದೀನಿ ಅಂತ ವಿಡಿಯೋ ಮಾಡಿ ಹಾಕಿದ್ರು. ಸೊ ಇದೊಂದು ದೊಡ್ಡ ಮೂವ್ಮೆಂಟ್ ತರ ಆಗೋಯ್ತು. ಆ ಮೂವ್ಮೆಂಟ್ ಬೆಳಿಬೇಕಾದ್ರೆ ನಾವು ಒಂದು ಕ್ವಿಜ್ ಅಂತ ಶುರು ಮಾಡಿದ್ವಿ. ಈ ಭಾವಗೀತೆ ಯಾರು ಬರೆದಿದ್ದು, ಇದು ಯಾರು ಹಾಡಿದ್ದು, ಅದೇನು ಇದು. ಸೊ ಹಾಗೆ ಒಂದು 5-6 ತಿಂಗಳು ನಮಗೆ ನಮ್ಮ ತಲೆಗೆ ಚೆನ್ನಾಗಿ ಕೆಲಸ ಸಿಕ್ತು. ಈ ಗಲಾಟೆನಲ್ಲಿ ಸುಮಾರು ಹೊಸ ಕವಿತೆಗಳು ಬಂದು, ಅದ್ರಲ್ಲಿ ಬಂದಂತ ಸುಮಾರು ಕವಿಗಳು ಇವಾಗೆಲ್ಲ ಆಲ್ಬಮ್ಸ್ ರಿಲೀಸ್ ಮಾಡ್ತಾ ಇದ್ದಾರೆ. ಬಹಳ ಸಂತೋಷವಾಗಿ ಖುಷಿ ಆಗುತ್ತೆ ನಮಗೆ, ಒಂದು ಮೂವ್ಮೆಂಟ್ ಇಂದ ಇಷ್ಟೆಲ್ಲ ಆಯ್ತಲ್ಲ ಅಂತ. ಸೊ ಹಾಗೆ ಸಂಯೋಚನೆ ಬೆಳೆದಿದ್ದು. ಕೊರಿಯನ್ ಸಂಗೀತದ ಸಿಂಫೋನಿಯ ತಂಡದ ಜೊತೆಗೆ ನೀವು ಕೆಲಸ ಮಾಡುವಂತ ಅವಕಾಶ ಸಿಗತ್ತೆ. ಬಟ್ ಅಲ್ಲಿ ಕೆಲಸ ಮಾಡುವಂತ ಚಾಲೆಂಜಸ್ ಹೆಂಗಿತ್ತು, ಹೇಗೆ ಅನ್ನಿಸ್ತು ಸರ್ ಅದು? ಇಂಕೋ ಸೆಂಟರ್ ಅಂತ ಒಂದಿದೆ, ಇಂಡಿಯನ್ ಕೊರಿಯನ್, ಅದು ಒಂದು ಕೊಲಾಬ್ರೇಷನ್. ಇದು ಗವರ್ಮೆಂಟ್ ಸಂಬಂಧಪಟ್ಟಿತ್ತು. ಅದು ಅದಕ್ಕೊಂದು ಕಾರ್ಯಕ್ರಮದಲ್ಲಿ BC ಮಂಜುನಾಥ್ ಅಂತ ಮೃದಂಗಂ ಆರ್ಟಿಸ್ಟ್ ಇದ್ದಾರೆ, ಬಹಳ ದೊಡ್ಡ ವಿದ್ವಾಂಸರು. ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಬಂತು. ನಾವು ಕೊರಿಯನ್ ಒಂದಷ್ಟು ಜನ ಮ್ಯೂಸಿಷಿಯನ್ಸ್ ಜೊತೆ ವರ್ಕ್ಶಾಪ್ ಅಂದ್ರೆ ಒಂದಷ್ಟು ದಿವಸ ಕಳೆದು ಒಂದಷ್ಟು ವಿಚಾರ ವಿನಿಮಯ ಮಾಡಿಕೊಂಡು ಒಂದು ಲ್ಯಾಬ್ ತರ ಮಾಡಿ, ಅವರಿಂದ ನಾವೇನು ಕಲಿಯೋದು, ನಮ್ಮಿಂದ ಏನು ಕಲಿಯೋದು, ಅವರು ನಾವು ಜೊತೆಗೆ ಏನು ನುಡಿಸ್ಬೋದು, ಇಂಥದ್ದೆಲ್ಲ ಒಂದು ಪ್ಲಾನ್ ಮಾಡಿ ಒಂದು ಪ್ರಾಜೆಕ್ಟ್ ರೆಡಿ ಆಯ್ತು. ಆ ಪ್ರಾಜೆಕ್ಟ್ ಸೇಮ್ ಬಟ್ ಡಿಫ್ರೆಂಟ್ ಅಂತ ಒಂದು ಪ್ರಾಜೆಕ್ಟ್. ಆ ಪ್ರಾಜೆಕ್ಟ್ ಕೊರಿಯಾನಲ್ಲೂ ಟೂರ್ ಆಯ್ತು, ಇಂಡಿಯಾನಲ್ಲೂ ಟೂರ್ ಆಯ್ತು. ಆಕ್ಚುಲಿ ಕೊರಿಯಾನಲ್ಲಿ ಟೂರ್ ಆದಾಗ ನಮ್ಗೆ ಅಲ್ಲಿಂದ ಆ ಟೂರ್ಗೆ ಹೋಗೋ ಮುಂಚೆನೆ ನಮ್ಗೊಂದು ಅಲ್ಲಿಂದ ರಿಕ್ವೆಸ್ಟ್ ಬಂತು, ಈ ತರ ಇನ್ನೊಂದು ಯಾವುದೋ ಒಂದು ಸಿಂಫನಿ ಅವರು ನೀವು ಅದ್ರ ಜೊತೆ ನುಡಿಸಬಹುದಾ ಅಂತ ಕೇಳ್ತಾ ಇದ್ದಾರೆ. ನಾವು ಹೇಳಿದ್ವಿ, ಹೇಗಿದ್ರು ಅಲ್ಲಿ ಇರ್ತೀವಲ್ಲ, ನಮ್ಗೆ ನುಡಿಸ್ತೀವಿ ಅಂತ ಹೇಳಿದ್ವಿ. ನನ್ನ ಮನಸ್ಸಿನಲ್ಲಿ ನಾವು 3 ಜನ ಹೋಗ್ತಾ ಇದ್ದು, ನಾನು, ವಾರಿಜ ಶ್ರೀ ವೇಣುಗೋಪಾಲ್ ಮತ್ತು ಮಂಜುನಾಥ್, 3 ಜನ ಹೋಗ್ಬೇಕು ಅಂತ. ನಾನು ಕೊರಿಯಾನಲ್ಲಿ ಲ್ಯಾಂಡ್ ಆಗಿದ್ದ ದಿವಸ ಬೆಳಿಗ್ಗೆ ಅಲ್ಲಿಗೆ ಹೋಗಿ ಬೆಳಿಗ್ಗೆ ರಿಹರ್ಸಲು, ಸಂಜೆ ಕಚೇರಿ, ಸಂಜೆನೇ ಶೋ. ಧೈರ್ಯ, ಕೆಟ್ಟ ಧೈರ್ಯದಲ್ಲಿ ತಗೊಂಡ್ಬಿಟ್ಟಿದೀವಿ, ಮಾಡೋಣ ಅಂತ. ನೀವು ನನಗೆ ಸಂಗೀತ ಕಳಿಸಿ, ಸಂಗೀತ ಕೇಳಿದ್ರೆ ಸಿಂಫನಿ ಅಂದ್ರೆ ಅವರ ಕತೆ, ಒಂದು ಯಾವುದೋ ಒಂದು ಸನ್ನಿವೇಶ ಆಗಿರೋದನ್ನ ಸಿಂಫನಿ, ಅದರಲ್ಲಿ ಕೊರಿಯನ್ ಇನ್ಸ್ಟ್ರೂಮೆಂಟ್ಸ್ ಇದೆ, ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ಸ್ ಇದೆ, ಒಂದು 80 ಜನದ ವಾದ್ಯ ತಂಡ, ವಾದ್ಯವೃಂದ. ಅದು ನೊಟೇಶನ್ ಕಳಿಸಿ ಅಂದೆ, ಅವರು ವೆಸ್ಟರ್ನ್ ನೊಟೇಶನ್ ಕಳಿಸಿದ್ರು. ವೆಸ್ಟರ್ನ್ ನೊಟೇಶನ್ ನಾನು ಓದ್ತೀನಿ, ಆದರೆ ತುಂಬಾ ಸ್ಲೋ, ಅದರ ಅಭ್ಯಾಸ ಮಾಡಲಿಲ್ಲ. ನಾನು ಜ್ಯೋತ್ಸ್ನಾ ಅಂತ ವಯಲಿನಿಸ್ಟ್ ಒಬ್ರು ಇದ್ದಾರೆ, ನಮ್ಮ ಬಹಳ ಆತ್ಮೀಯ ಸ್ನೇಹಿತರು, ಅವ್ರನ್ನ ಕೇಳಿದೆ, ಇದು ಸ್ವಲ್ಪ ನನಗೆ ನಮ್ಮ ಕನ್ನಡದಲ್ಲಿ ಬರ್ಕೊಡಿ. ಕನ್ನಡದಲ್ಲಿ ಬರ್ಕೊಟ್ರು. ಅದನ್ನ ಇಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಅಲ್ಲಿ ಹೋದೆ. ಅಲ್ಲಿ ಹೋದ್ರೆ ಇದಕ್ಕೂ ಅದಕ್ಕೂ ಅರ್ಥಾತ್ ಸಂಬಂಧ ಇಲ್ಲ. ಅವ್ರು ಹೇಳಿದ್ರು, ನಮ್ಗೆ ಬೇಕಾಗಿರೋದು ತಬಲ ಮಾತ್ರ. ಓ ಹಿಂಗಾಗೋಯ್ತಲ್ಲ ಅಂದ್ಬಿಟ್ಟು, ತಬಲದಲ್ಲಿ ನಾನು ಏನ್ ಮಾಡ್ಬೇಕು ಅಂತ ಕೇಳಿದಾಗ, ಇದ್ರ ಜೊತೆ ನುಡಿಸ್ಬೇಕು, 2ನೇ ಭಾಗ ನೀವೇ ಲೀಡು, ನೀವೇ ಪ್ರಾರಂಭ ಮಾಡ್ಬೇಕು. ನಾನು ಹೇಳಿದೆ, ನಮ್ದು ಯಾವ್ದೋ ಭಾವಗೀತೆ ಇದ್ರೆ ಅದರ ಟೆಂಪೋ ಗೊತ್ತಿರುತ್ತೆ, ಅದು ಹೇಗೆ ಯಾವ ಶ್ರುತಿ ಗೊತ್ತಿರುತ್ತೆ. ಇದು ಹೊಸ್ತು, ನನಗೆ ಇವಾಗ ತಾನೇ ಕೇಳ್ತಾ ಇರೋದು. ಆ ಟೆಂಪೋ ನಾನ್ ನಿಮ್ಗೆ ಲೀಡ್ ಮಾಡ್ಬೋದ್ರೆ ಹೇಗೆ? ಇಲ್ಲ, ನಾವು ಸ್ಕೋರ್ ಹಂಗೆ ಇರೋದು. ಸರಿ, ಓಕೆ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಪ್ರಾಕ್ಟೀಸ್ ಮಾಡಿ, ಆ ಮಧ್ಯಾಹ್ನ ಅಂದ್ರೆ ಅಲ್ಲಿ ಅಷ್ಟು ಜನ ಆ ವಾದ್ಯಗಳು ನೋಡೋದಕ್ಕೆ ಸಂತೋಷ. ಸಾಧಾರಣವಾಗಿ ನಾವು ವೆಸ್ಟರ್ನ್ ಸಿಂಫನಿ ಅಂತ ಹೇಳಿದ್ರೆ ಇದು ವಯಲಿನ್ಸ್ ಇರುತ್ತೆ, ವಿಯೋಲಾ ಇರುತ್ತೆ, ಚೆಲ್ಲೋ, ಡಬಲ್ ಬೇಸ್ ಇರುತ್ತೆ, ಹಾರ್ಪ್ ಇರುತ್ತೆ, ಟಿಂಪನಿ, ಅದೆಲ್ಲ ಇದ್ರೆ ಇಲ್ಲ ಅವ್ರದ್ದು ಹೇಳಕ್ಕೆ ಆಗದಿರುವಂತ ವಾದ್ಯಗಳು, ಅದ್ರ ಹೆಸರುಗಳು ಹೇಳಕ್ಕಾಗಲ್ಲ. ಖಯಾಗಮ್ ಅಂತ ಒಂದಿರುತ್ತೆ, ಇನ್ನೊಂದೇನೋ ಒಂದು, ಆ ಥರದೆಲ್ಲ ಕೂತ್ಕೊಂಡು ನುಡ್ಸುವಂತ ಹಾರ್ಪ್ಗಳು, ಆ ಸಂತೂರ್ ತರ ವಾದ್ಯಗಳು ಅದ್ಭುತವಾಗಿತ್ತು. ನನಗೆ ಅಲ್ಲಿ ಕೂತ್ಕೊಂಡ್ರೆ ನನಗೆ ಕೇಳಬೇಕು, ನೋಡ್ಬೇಕು ಅಂತ ಆಸೆ, ಆದ್ರೆ ನಾನು ಪರ್ಫಾರ್ಮ್ ಮಾಡ್ಬೇಕು, ರೆಸ್ಪಾನ್ಸಿಬಿಲಿಟಿ. ಸರಿ, ಅವತ್ತೇ ಮಧ್ಯಾಹ್ನ ಅಂಗಡಿಯಿಂದ ಹೋಗಿ ಒಂದು ಬ್ಲೂಟೂತ್ ಹೆಡ್ಫೋನ್ ತಂದು ಆ ಟೆಂಪೋ ಎಲ್ಲ ಫಿಕ್ಸ್ ಮಾಡ್ಕೊಂಡು ನಾನು ಜಾಣತನವಾಗಿ ಅಲ್ಲಿ ಲೀಡ್ ಮಾಡ್ಬೇಕಲ್ಲ, ಸೊ ಲೀಡ್ ಮಾಡಿ ಫ್ಯಾಂಟಾಸ್ಟಿಕ್ ಶೋ ಆಯ್ತು. ಆದ್ರೆ ನನಗೆ
ಬಹಳ ಅನಿರೀಕ್ಷಿತ ಅನುಭವ. ಅದು ನಾ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದು. ಕೊನೆಯದಾಗಿ ನಿಮ್ಮ ಮಾತಿನ ಜೊತೆಗೆ ನಿಮ್ಮ ಒಂದು ಹಾಡಿನ ಜೊತೆಗೆ ನಾವು ಯಾಕೆ ಕಾರ್ಯಕ್ರಮ ಮುಗಿಸ್ಬಾರ್ದು ಅಂತ. ಬಂದರೇನು ನಿಂದರೇನು ಮನಸ್ಸಿನಲ್ಲಿ ನೀನು, ಬಂದರೇನು ನಿಂದರೇನು ಮನಸ್ಸಿನಲ್ಲಿ ನೀನು, ಪ್ರತ್ಯೇಕವೇ ನೀನು ಪ್ರತ್ಯೇಕವೇ ನಾನು, ಬಂದರೇನು ನಿಂದರೇನು ಮನಸ್ಸಿನಲ್ಲಿ ನೀನು, ಪ್ರತ್ಯೇಕವೇ ನೀನು ಪ್ರತ್ಯೇಕವು ನಾನು, ಎರಡು ಬದಿಯ ನದಿಯ ತೀರ ನಡುವೆ ಪ್ರೀತಿ ನೀನು, ಎರಡು ಬದಿಯ ನದಿಯ ತೀರ, ಎರಡು ಬದಿಯ ನದಿಯ ತೀರ, ಎರಡು ಒಂಬದಿ ಎರಡು ಒಂಬದಿ ಎರಡು ಬದಿಯ ನದಿಯ ತೀರ ನಡುವೆ ಪ್ರೀತಿ ಮೀನು, ನಡೆದಾಡುವ ನೆರಳನ್ನು ಹಿಡಿಯಲೆಂದು ನಾನು, ಹಿಂದೆ ಹಿಂದೆ ಬರುವೆ ನಿನ್ನ ಅಭ್ಯಂತರವೇನು, ಹಿಂದೆ ಹಿಂದೆ ಬರುವೆ ನಿನ್ನ ಅಭ್ಯಂತರವೇನು, ಜೊತೆಯಾಗಿನ ಇಷ್ಟು ವರುಷ ಕರಗಲಿಲ್ಲ ನೀನು, ಬಂದರೇನು ನಿಂದರೇನು ಮನಸ್ಸಿನಲ್ಲಿ ನೀನು, ಪ್ರತ್ಯೇಕವೇ ನೀನು ಪ್ರತ್ಯೇಕವು ಎಸ್ ಸರ್, ಈ ಹಾಡಿನ ಥರನೇ ಪ್ರತ್ಯೇಕವು ಅಂತ ಹೇಳ್ತಿರಲ್ಲ ಸರ್, ಸಂಗೀತ ಕ್ಷೇತ್ರದಲ್ಲಿ ನೀವು ನಿಜವಾಗ್ಲೂ ಪ್ರತ್ಯೇಕರಾಗಿ ಇದ್ದೀರಾ ಆ್ಯಂಡ್ ಪ್ರಾಧಾನ್ಯತೆಯಲ್ಲೇ ಇದ್ದೀರಾ. ಬಟ್ ಕಾರ್ಯಕ್ರಮ ಮುಗ್ಸೋಕ್ಕೆ ಇಷ್ಟ ಇಲ್ಲ ಸರ್, ನಾನು ಆ್ಯಕ್ಚುಲಿ ನಿಮ್ಮ ಮೆಲಡಿಕಾ ಕೇಳಬೇಕಿದೆ. ಒಂದು ಸಣ್ಣ ಬಿಟ್ಟು ಮೆಲಡಿಕಾದಲ್ಲಿ ಪ್ಲೇ ಮಾಡಿ ವೈಂಡ್ ಅಪ್ ಮಾಡೋಣ ಸರ್ ಪ್ರೋಗ್ರಾಮು. ಖಂಡಿತವಾಗಿ ಪ್ಲೀಸ್ ಸರ್. ಮಜಾ ಇದೆ ಸರ್ ಕೇಳೋದಕ್ಕೆ ತುಂಬಾ ನಿಜಕ್ಕೂ. ಸರ್ ಕೊನೆಯದಾಗಿ ನಿಮ್ಮ ಇಡೀ ಸಂಗೀತ ಜೀವನದ ಕ್ಯಾಸೆಟ್ ಸ್ವಲ್ಪ ರಿವೈಂಡ್ ಮಾಡುವಂತಹ ಪ್ರಯತ್ನ ಮಾಡಿದೀವಿ ಅಂತ ಅನ್ಸುತ್ತೆ. ಈ ಕಾರ್ಯಕ್ರಮಕ್ಕೆ ಬಂದು ಏನನ್ಸುತ್ತೆ ಸರ್? ನಾವು ಹಿಂದೆ ಏನ್ ನಡೀತಿದೆ ಅಂತ ಗೊತ್ತಿಲ್ಲದೆ ದಾಖಲೆನೂ ಮಾಡದೇನೆ ಮುಂದೆ ಹೋಗ್ತಾ ಇರ್ತೀವಿ. ಯಾಕೆಂದ್ರೆ ಅವಕಾಶಗಳು ಬರ್ತಿದ್ದ ಹಾಗೆ ನಾವು ಬಳಸ್ಕೊಂಡು ಹೋಗ್ತಾ ಇದ್ದಾಗ ಈ ತರ ನೀವು ಕರೆದು ನಮಗೆ ಇಂಟರ್ವ್ಯೂ ಮಾಡಿ ನಮ್ಮ ಬಗ್ಗೆ ತಿಳ್ಕೊಬೇಕು ಅಂತ ತೋರಿಸೋದೇ ಒಂದು ದೊಡ್ಡ ಗೌರವ ನಮಗೆ. ಹಾಗೆ ನಾವು ಹಿಂದೆ ನೋಡಿ ಇದೆಲ್ಲ ಆಗಿ ನಡೆದಿದೆ, ಇದೆಲ್ಲ ನಡೆದಿದೆ ಅಂತ ನೆನಪು ಮಾಡಿಕೊಂಡು ಇನ್ನು ಮುಂದೆ ಹೋದಾಗ ಏನು ಮಾಡಬೇಕು ಅನ್ನೋ ರೆಸ್ಪಾನ್ಸಿಟಿನೂ ಕೊಡ್ತೀನಿ ನನಗೆ. ಸೊ ಅದಕ್ಕೆ ನಿಮಗೆ ಮತ್ತು ದೂರದರ್ಶನ್ ಚಂದ್ರವಾಹಿನಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಂಚಿಕೆ ನಿಮ್ಮಲ್ಲೂ ಕೂಡ ಹೊಸ ಚೈತನ್ಯ ತುಂಬಿದೆ ಎನ್ನುವಂತಹ ಸದಾಶಯದೊಂದಿಗೆ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ.